ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದಿಟ್ಕೋಣ. ಸತ್ಯವೇದ ಎಲ್ಲರೂ ನಮ್ಮ ಸತ್ಯವೇದಗಳನ್ನ 149ನೇ ಕೀರ್ತನೆಗೆ ತಿಳಿಸ್ಕೊಂಡಿದ್ದೇನೆ. ಬೈಬಲ್ಸ್ ಪ್ಲೀಸ್ ಟರ್ನ್ ಯುವರ್ ಬೈಬಲ್ಸ್ ಟು 149 Psalms. ಕೀರ್ತನೆಗಳು 149. ನಾವೆಲ್ಲರೂ 9 ವಚನಗಳಿಂದ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. ಟು ರೀಡ್ ಟುಗೆದರ್ the 149 Psalms. ಕೀರ್ತನೆಗಳು 149 ಒಟ್ಟಾಗಿ ಓದಿಕೊಳ್ಳೋಣ. ಸತ್ಯವೇದರೆಲ್ಲರೂ ಜೊತೆ ತೆಗೆದುಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. Read 149 Psalms. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಸ್ತುತಿಸಬೇಕು ಮಾಡಿರಿ. ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಎಲ್ಲರೂ ತಮ್ಮ ಕರ್ತನಲ್ಲಿ ಹೆಚ್ಚಳಪಡಲಿ. ಶೋಭೆಯುಳ್ಳವರು ತಮ್ಮ ಪ್ರಾರ್ಥನೆಯನ್ನು ಸ್ತುತಿಸಲಿ. ನೀನು ಆತನ ನಾಮವನ್ನು ಕೀರ್ತಿಸಲಿ. ಕರ್ತನಿಗೆ ಕೃತಜ್ಞತೆ ಆತನನ್ನು ಭಜಿಸಲಿ. ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು. ಜನರನ್ನು ರಕ್ಷಣೆಯಿಂದ ರಕ್ಷಿಸುತ್ತಾನೆ. ಭಕ್ತರು ತಮ್ಮ ದುಃಖಾದ ಬಳಿಯಲ್ಲಿ ನಿಲ್ಲಲಿ. ಆತನಿಗೆ ಸಾಧನೆ ಮಾಡಲಿ. ಯೆಹೋವನ ಸ್ತೋತ್ರವು ಕೈಯಲ್ಲಿ ಬಾಯಿಕಟ್ಟಿರಲಿ. ಅವರು ಜನಾಂಗಗಳಿಗೆ ಹೋಗಿ ತೀರಿಸುವರು. ಅನ್ಯ ಜನಗಳನ್ನು ರಕ್ಷಿಸುವರು. ಪ್ರಭುಗಳಿಗೆ ಗದ್ದಲ ಬೇಡಿಗಳನ್ನು ಹಾಕುವರು. ಇದು ಆತನ ಭಕ್ತರಿಗೆ ಗೌರವವಾಗುವುದು. ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು. ದೀನರಿಗಾದರೂ ರಕ್ಷಣೆಯನ್ನು ಒದಗಿಸಿಕೊಟ್ಟನು. ಹೌದು ಪ್ರಿಯರೇ, ನಾವು ಇಲ್ಲಿ ಬಂದಿದ್ದೇವೆ ಅಂದ್ರೆ ದೇವರು ನಮ್ಮನ್ನ ಆತನು ಪ್ರೀತಿಸಿ ಕರ್ಕೊಂಡು ಬಂದಿದ್ದಾನೆ. ನಮಗೆ ಪ್ರಸನ್ನನಾಗುವುದಕ್ಕೆ ಆತನು ಇಷ್ಟಪುಳ್ಳವನಾಗಿದ್ದಾನೆ. ದೇವರು ನಮ್ಮೊಳಗಡೆ ವಾಸ ಮಾಡುವಂತ ದೇವನಾಗಿದ್ದಾನೆ. ನಮ್ಮೊಳಗೆ ವಾಸ ಮಾಡುವಂತ ಪರಿಶುದ್ಧಾತ್ಮ ನಾವು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಬೇಕು ಪ್ರಿಯರೇ. ಈ ಲೋಕದಲ್ಲಿ, ಈ ಭೂಮಂಡಲದಲ್ಲಿ ಯಾವ ದೇವರು ಮನುಷ್ಯನ ಒಳಗಡೆ ಮನುಷ್ಯನೊಂದಿಗೆ ವಾಸ ಮಾಡ್ತಾ ಇಲ್ಲ, ವಾಸ ಮಾಡಕ್ ಆಗೋದೂ ಇಲ್ಲ. ಹಾಲೆಲೂಯಾ. ಅಂತಹ ದೇವರನ್ನ ಸೇವಿಸುವಂತ, ಪ್ರೀತಿಸುವಂತ, ಆರಾಧನೆ ಮಾಡಿ ಬಂದಿರುವಂತ ನಾವುಗಳು ನಮ್ಮನ್ನ ಒಪ್ಪಿಸಿಕೊಡೋಣ ಪ್ರಿಯರೇ. ಲೆಟ್ಸ್ ನಾಟ್ ರಿಸರ್ವ್ ಎನಿಥಿಂಗ್ ಫಾರ್ ಅಸ್. ನಮಗೆಂದು ಯಾವುದನ್ನ ಇಟ್ಟುಕೊಳ್ಳದೆ, ಯಾವುದನ್ನ ಯೋಚನೆ ಮಾಡದೆ, ಈ ಯೋಚನೆ ಮಾಡುವಂತದ್ದು, ಚಿಂತೆ ಮಾಡುವಂತ ಯಾವಾಗಲೂ ಇರುವಂತದ್ದೇ ಪ್ರಿಯರೇ. ಎಲ್ಲವನ್ನ ಬದಿಗಿಟ್ಟು ದೇವರನ್ನ ನಾವು ಸಂತೋಷವಾಗಿ ಆರಾಧನೆ ಮಾಡೋಣ. ಆತನ ವಾಕ್ಯಗಳನ್ನ ನಾವು ಸಂತೋಷವಾಗಿ ಕೇಳುವವರಾಗಿ ಈ ಒಂದು ಸಮಯದಲ್ಲಿ ಆತನ ಒಂದು ಸ್ಯಾಂಕ್ಚುರಿಯಲ್ಲಿ, ಆತನ ಒಂದು ಆಲಯದಲ್ಲಿ ನಾವು ಸೇರಿ ಬಂದಿರುವಾಗ ದೇವರು ತಾಯಿ ನಮ್ಮನ್ನು ನಡೆಸಿಕೊಡುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಗಿವ್ ಯುವರ್ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಟು ಹಿಮ್. ನಿಮ್ಮ ಹೃದಯವನ್ನ, ಮನಸ್ಸನ್ನ ಆತನಿಗೆ ಕೊಡಿ. ಯಾವುದೋ ಒಂದು ನಾನು ಡಿಸ್ಟ್ರಾಕ್ಟ್ ಮಾಡಬಾರ್ದು ಏಸಪ್ಪ, ನಾನು ಪೂರ್ಣ ಹೃದಯದಿಂದ ನಿನ್ನನ್ನೇ ಆರಾಧಿಸಬೇಕು ಅಂತ ಹೇಳ್ಕೊಳ್ಳಿ, ಕೇಳಿ ಪ್ರಿಯರೇ. ಯಾಕೆ ನಮ್ಮ ಬಲದಿಂದ ಆಗೋದಿಲ್ಲ. ನಾವು ಮನುಷ್ಯ ಮಾತ್ರದವರು, ಬಲಹೀನರಾಗಿದ್ದೇವೆ, ಹುಳ್ಳು ಮಾನವರು, ಧೂಳುಗಳಾಗಿದ್ದೇವೆ. ಆದ್ರೆ ನನ್ನ ಕರ್ತನಾದರೂ ಅದು ಬಲಶಾಲಿವಂತ ದೇವನಾಗಿದ್ದಾನೆ. ನಮ್ಮನ್ನ ಆತನು ಸರಿ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಮ್ಮನ್ನು ಆತನ ಒಂದು ಅಭಿಷೇಕನ ತುಂಬಿಸೋದಕ್ಕೆ ಆತನು ಬಲ್ಲವನಾಗಿದ್ದಾನೆ. ಹಾಲೆಲೂಯಾ. ಸ್ತೋತ್ರಪ್ಪ. ಸ್ತುತಿಗಳ ಮಧ್ಯೆ ವಾಸ ಮಾಡುವಂತ ನನ್ನ ಪರಲೋಕ ತಂದೆ, ನಮ್ಮ ಸ್ತುತಿಗಳ ಮಧ್ಯೆ ಇಳಿದು ಬರಬೇಕೆಂದು ನಾವು ಬೇಡುವವರಾಗಿದ್ದೇವೆ ಏಸಪ್ಪ. ಈ ಒಂದು ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ಏಸಪ್ಪ ನಿನ್ನ ಪ್ರಸನ್ನ ಮುಖದ ನಮ್ಮನ್ನ ಕರ್ತನೆ ನಡೆಸಿಕೊಡಬೇಕೆ ನಾವು ಬೇಡುತ್ತೇವೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನೀನು ಕರ್ತನೆ ಏಸಪ್ಪ ಆಶೀರ್ವದಿಸಿ ಅಪ್ಪ, ನೀನು ಮೆಚ್ಚುವಂತೆ ನಾವು ಪ್ರತಿಯೊಂದು ಕಾರ್ಯಗಳನ್ನ ಮಾಡೋದಕ್ಕೆ ಬೇಕಾ ಬಲ ಕೊಡುದೈವ. ಹೌದು ಕರ್ತನೆ ಅಪ್ಪ, ನಮ್ಮಿಂದ ಸಾಧ್ಯವಿಲ್ಲ ಅಪ್ಪ. ನಿನ್ನ ಪ್ರಸನ್ನತೆಯನ್ನು ಬಯಸುವವರಾಗಿದ್ದೇವೆ. ನಿನ್ನ ಒಂದು ಕರ್ತನೆ, ಹೌದು ರಾಜ್ಯ, ಆ ಒಂದು ಅಭಿಷೇಕವನ್ನು ಕೇಳುವವರಾಗಿದ್ದೇವೆ ಕರ್ತ. ಪ್ರತಿ ಒಬ್ಬೊಬ್ಬರು ಕರ್ತನೆ ಈ ಸಭೆ ಒಳಗಡೆ ಬರುವಂತವ್ರು, ಈ ಕಟ್ಟಡ ಒಳಗಡೆ ಬರುವಂತವ್ರು ಅಪ್ಪ, ಈ ಆಲಯದೊಳಗೆ ಬರುವಂತವ್ರು ಪ್ರತಿಯೊಬ್ಬರು ಮೀಸಲ್ಪಡಬೇಕು ಕರ್ತನೆ ಅಪ್ಪ. ನೀನು ಕರ್ತನೆ, ಹೌದು ರಾಜ್ಯ, ನಮ್ಮನ್ನು ನಡೆಸಿಕೊಡು ಕರ್ತನೆ. ನಾವು ನಿನ್ನ ಒಂದು ಕರ್ತನೆ ಸಮ್ಮುಖಕ್ಕೆ ಓಡಿ ಬಂದಿದ್ದೇವಲ್ಲಪ್ಪ, ನೀವು ನಮ್ಮನ್ನ ತುಂಬಿಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇವೆ. ನಮಗಿರುವಂತ ಎಲ್ಲಾ ಬಲಹೀನತೆಗಳನ್ನು ತೆಗೆದುಹಾಕು ರಾಜ್ಯ. Oh yes Jesus, let this time be a time of deliverance Father God. ನಮಗೆ ಬಿಡುಗಡೆ ಮಾಡುವಂತ ಸಮಯವಾಗಿ ನಮ್ಮನ್ನು ನಡೆಸಿಕೊಂಡು ಪ್ರತಿಯೊಬ್ಬರಿನ ಕಡೆಗಳು ಒಪ್ಪಿಸಿಕೊಳ್ಳುತ್ತೇನಪ್ಪ. ನೀನೇ ಪ್ರತಿಯೊಬ್ಬರನ್ನ ಕರ್ತನೆ ಆಳ್ವಿಕೆ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಾಗುತ್ತದೆ. ದೇವರ ವಾಕ್ಯ ಹೇಳುವಂತೆ ಪ್ರಿಯರೇ, ನಾವು ಸಮಾನ ನಮ್ಮ ಜೀವಿತಗಳಲ್ಲಿ ನಾವು ಯಾವುದನ್ನೆಲ್ಲ ಅನುಭವಿಸಿದ್ದೇವೋ ಅದ್ರಲ್ಲಿ ಏನ್ ನೋಡುತ್ತೇವೆ, ಆತನ ಪ್ರಸನ್ನತೆ ನಮ್ಮ ಮುಂದೆ ಹೋಗ್ಬೇಕಾಗಿದೆ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ಹೇಳಿದ್ರೆ ನಾವೇನು ಮಾಡಕ್ಕೆ ಸಾಧ್ಯವಿಲ್ಲ. ಈ ಲೋಕದ ಕಾರ್ಯಗಳೇ ಅನ್ಕೊಳ್ತೀವಿ, ಆದ್ರೂ ಸಹ ಆ ಕಾರ್ಯಗಳಿಗೂ ದೇವರ ಪ್ರಸನ್ನತೆ ನಮಗೆ ಬೇಕು. ಯಾಕಂದ್ರೆ ನಮ್ಮನ್ನ ಆತನು ತನ್ನ
ಸ್ಕಾರ್ಪಿಯೋದಲ್ಲಿ ಸೃಷ್ಟಿ ಮಾಡಿದ ಆತನಾಗಿ, ತನ್ನ ಒಂದು ರಕ್ತವನ್ನ ಕೊಟ್ಟ ಆತನಾಗಿ, ನಮ್ಮನ್ನ ಬಿಡುಗಡೆ ಮಾಡಿ ವಿಮೋಚನೆ ಮಾಡಿ ಆತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ನಿಲ್ಲಿಸುತ್ತಾನೆಂದರೆ ಆತನ ಪ್ರಸನ್ನತೆ ನಮಗೆ ಬೇಕು. ಅದಕ್ಕೋಸ್ಕರವಾಗಿ ಈ ಹಾಡಿನ ಮೂಲಕವಾಗಿ ದೇವರ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಕೇಳುವ ಹಾಗೆ ಈ ಹಾಡನ್ನು ಹಾಡಿಕೊಳ್ಳೋಣ. We love your presence, Father God. Oh, we need your presence, Father. We welcome your presence in the midst of us, Father God. ನಿನ್ನ ಒಂದು ಕರ್ತನೆಯ ಪ್ರಸನ್ನತೆ ನಾವು ಆ ಬದ್ಧತೆಯಲ್ಲಿ ಬರಬೇಕೆ ನಾವು ಬೇಡುವವರಾಗಿದ್ದೇವೆ. Hallelujah. Thank you, Jesus. ಹೌದು ಪ್ರಿಯರೇ, ನಾವೆಲ್ಲರೂ ಕೂತುಕೊಂಡವರಾಗಿ ದೇವರ ಪ್ರಸನ್ನತೆಯನ್ನ ಹೊಂದಿಕೊಂಡಿರುವಂತ ನಾವು ದೇವರ ವಾಕ್ಯ ಹೇಳ್ತದೆ, we are the carriers of
ಆಫ್ ಗಾಡ್ಸ್ ಪ್ರೆಸೆನ್ಸ್ ಅಂತ. ಆಮೇಲೆ ನಾವು ದೇವರ ಪ್ರಸನ್ನತೆ ಒತ್ತುಕೊಂಡು ಹೋಗುವಂಥವರು. ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಆಗಾಗ ಬಂದು ಹೋಗ್ತಾ ಇತ್ತು. ಆದ್ರೆ ನಮ್ಮಲ್ಲಾದರೂ ಆತನ ಪ್ರಸನ್ನತೆ ಯಾವಾಗಲೂ ಇರುವಂತೆ ಪರಿಶುದ್ಧಾತ್ಮ ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆ. ಆ ಒಬ್ಬ ಅಂತಹ ಒಂದು ದೇವರಿಗೆ ನಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ನಾವು ಇನ್ನು ಹೆಚ್ಚಾಗಿ ಸ್ತೋತ್ರ ಮಾಡಮ್ಮ. ಸಂತೋಷವಾಗಿ ಚಪ್ಪಾಳೆ ತಟ್ಟುತ್ತಾ ನಾವೆಲ್ಲರೂ ಸಂತೋಷವಾಗಿ ನನ್ನ ಸೃಷ್ಟಿಕರ್ತ ನನ್ನ ಯಜಮಾನನು ನನ್ನನ್ನು ಕಾಯುವ ಹಾಡಿನ ಮೂಲಕವಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಆತನಾಗಿದ್ದಾನೆ. ಆತ ನಮ್ಮ ಸೃಷ್ಟಿ ಮಾಡಿರುತ್ತಲೇ ನಮ್ಮನ್ನು ಕಾಯುವ ಆತನಾಗಿದ್ದಾನೆ. ಒಂದು ಕಾಲಕ್ಕೂ ಭಯಪಡಬೇಡಿ ಪ್ರಿಯರೇ, ನಮ್ಮನ್ನ ಯಾರು ಕೈ ಬಿಟ್ಟು ನಮ್ಮ ಏಸಪ್ಪ ಕೈ ಬಿಡದೆ ನಡೆಸುವಂತ ದೇವನಾಗಿದ್ದಾನೆ. ನಮ್ಮನ್ನು ಯಾರು ಸೃಷ್ಟಿ ಮಾಡಿಲ್ಲ, ಯಾರು ನಮ್ಮನ್ನ ಕರೆಯಲಿಲ್ಲ ಆತನ ಮಕ್ಕಳಾಗುವುದಕ್ಕಾಗಿ. ಆತನೇ ಸ್ವತಃ ತನ್ನ ಸ್ವರತ್ವವನ್ನ ತನ್ನ ಜೀವವನ್ನ ಕೊಟ್ಟು ನಮ್ಮನ್ನ ಆತನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ತನ್ನ ಮಕ್ಕಳಾಗಿ ಮಾಡಿಕೊಂಡ ದೇವರು ನಮ್ಮ ಒಂದು ಕಾಲಕ್ಕೂ ಕೈ ಬಿಡುವುದಿಲ್ಲ. ಆದ್ರೂ ನಾವು ಅವಾಗ ಹೇಳ್ತಾ ಇರ್ಬೇಕು, ಏನಂತ, ನಮಗೆ ನೀವು ಬೇಕು ಏಸಪ್ಪ ಅಂತ. ಏನ್ ಹೇಳ್ಬೇಕು? He loves them. ಮಕ್ಕಳು ತಂದೆ ತಾಯಿ ಹತ್ರ ಬಂದು ಐ ಲವ್ ಯು ಅಪ್ಪ, ನನ್ ಬೇಕು ನೀನು ಅಂತ ಹೇಳ್ಬೇಕು, ನನಗೆ ಎಷ್ಟು ಸಂತೋಷ ಆಗತ್ತಲ್ವಾ. ಆತ ನಾನು ಏಸಪ್ಪನಿಗೂ ಅಷ್ಟೇ ನಾವ್ ಹೇಳ್ಬೇಕಪ್ಪ, ನನ್ ಬೇಕು ನೀನು ಇದ್ರೆ ನಂಗೆ ಸಾಕು ಅಂತ ಹೇಳ್ಬೇಕಾದ್ರೆ ಏಸಪ್ಪನಿಗೆ ಸಂತೋಷ ಆಗ್ತದೆ.
ಆತನ ಹೃದಯ ಸಂತೋಷವಾಗಬೇಕಾದ್ರೆ ನಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದೆ ನಮ್ಮನ್ನು ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಇವತ್ತೆಲ್ಲೂ ఆయన ಮೂಲಕವಾಗಿ ನಾವು ಆತನಿಗೆ ಸ್ತೋತ್ರ ಮಾಡಿ, నీవుంటే నాకు చాలు యేసయ్యా, నీవుంటే నేను ఉంటాను యేసయ్యా మాడి ಮೂಲಕವಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ.
ಅನೇಕ ಸಾರಿ ನಾವು ಮನುಷ್ಯನ ಒಂದು ಪ್ರೆಸೆನ್ಸ್ ಅನ್ನ ಆಸೆ ಪಡ್ತೀವಿ, ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ಕ್ರಿಸ್ತನ ಒಂದು ಕಂಪ್ಯಾನಿಯನ್ಶಿಪ್ ನಮ್ಮ ಜೊತೆ ಇರಬೇಕು ಅಂತ ಕೇಳುವಾಗ ದೇವರು ನಮ್ಮೊಂದಿಗಿದ್ದು ಅದ್ಭುತಗಳನ್ನ ಮಾಡುವ ದೇವನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಮ್ಮ ಕಷ್ಟಗಳು, ಕಣ್ಣೀರುಗಳು, ನೋವುಗಳು ಲೋಕದಲ್ಲಿ ಏನೇ ಇರಲಿ, ಯು ನೇಮ್ ಇಟ್, ಗಾಡ್ ಕ್ಯಾನ್ ಡು ಎವ್ರಿಥಿಂಗ್. ಯಾವುದು ಆಗಲ್ಲ ಅಂತ ನಾನು ಏಸಪ್ಪ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಆತನ ಸರ್ವಶಕ್ತನು ಸಾರ್ವಭೌಮತ್ವವುಳ್ಳ ದೇವನಾಗ. ಆದ್ದರಿಂದ ಆತನೇನ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಈ ಹಾಡನ್ನ ಆಡ್ಕೋಣ. ನೀವೇ ನನ್ನ ಪ್ರಾಣವು, ನೀವೇ ನನ್ನ ಜೀವವು, ನೀವೇ ನನ್ನ ಮಾರ್ಗವು, ನೀವೇ ನನ್ನ ಸರ್ವವು ಎಂಬ ಹಾಡನ್ನು ಬಿಕಾಸ್ ಐ ಲೈಕ್ ದಿಸ್ ಸಾಂಗ್. ಅದಕ್ಕೆ ಇದು ಸುಬ್ಬಾರಾವ್ ಅವರ ಸಾಂಗು. ಈ ಹಾಡ ಇಷ್ಟ, ಅದಕ್ಕೋಸ್ಕರ ಯಾವಾಗ ಆಡ್ತೀವಿ ಗಮನಿಸಿರ್ಬೋದು. ಅದಕ್ಕೆ ಈ ಹಾಡನ್ನ ನಾವು ಹೇಳೋಣ, ಸ್ವಲ್ಪ ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಮಾರ್ಗ, ನೀನೇ ನನ್ನ ಸರ್ವವೂ ಆಗಿದ್ಯಾ, ಜೀವಾಧಾರ ನೀನೇ ಸಪ್ಪ, ನೀನೇ ನನ್ನ ಬದುಕಿಸುವಂತ ಆತ್ಮ ಆಗಿದ್ಯಾ ಅಂತ ಈ ಹಾಡನ್ನ ಆಡ್ಕೊಂಡು ನಾವು ಆತನಿಗೆ ಒಪ್ಪಿಸಿಕೊಳ್ಳೋರಾಗೋಣ. ಪ್ರೀತಿಸಬೇಕು ಅಂತ ಹೇಳಿ. ಯಾಕಂದ್ರೆ ಆತ ನಮ್ಮನ್ನ ಕರೆದ, ಆತ ನಂಬಿಗಸ್ತನಾಗಿದ್ದ. ನಾವು ಆತನ ಪ್ರೀತಿ ಮಾಡಬೇಕಾದ್ರೆ ಮೊದಲು ಆತ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ.
ಪ್ರೀತಿ ಅಂದರೆ ಏನು ಅಂತ ತೋರಿಸಿಕೊಟ್ಟಿದ್ದ ನಾನು ಏಸಪ್ಪ ಒಬ್ಬನೇ. ಅನ್ಕಂಡೀಷನಲ್ ಲವ್, ನಮ್ಮಿಂದ ಏನು ಬಯಸದೆ ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಂದ್ರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನೊಬ್ಬನೇ. ನಾವು ಅನೇಕ ಸಾರಿ ಅನ್ಕೋತೀವಲ್ಲ ಪ್ರಿಯರೇ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನ ಬಿಟ್ಟು ಹೋಗ್ಬಿಡ್ತಾರೇನೋ ಏಸಪ್ಪ ಅಂತ. ಇಲ್ಲ ಪ್ರಿಯರೇ, ದೇವರು ನಾವು ತಪ್ಪುಗಳನ್ನ ಕ್ಷಮಿಸುವ ಆತನಾಗಿ ತಿರುಗಿ ಬಂದು ನಮ್ಮನ್ನ ಕೈಯುವ ಆತನಾಗಿರ್ತಾನೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಈ ಶಿಲ್ಬೆ ನೋಡಿದ್ರೆ ಆ ಕಡೆ ಚಾಚಿ ಆತನು ನಮ್ಮನ್ನ ಕರೆಯುವ ಆತನಾಗಿರ್ತಾನೆ. ಪಾಪಿಗಳನ್ನ ಮಾತ್ರ ಅಲ್ಲ, ಅವಿಶ್ವಾಸಿಗಳನ್ನ ಮಾತ್ರ ಅಲ್ಲ, ನಮ್ಮನ್ನು ಸಹ ಪ್ರಿಯರೇ ಕರೆಯುವಂತ ದೇವನಾಗಿದ್ದಾನೆ. ಅದಕ್ಕಾಗಿ ನಾವು ಯಾವಾಗ ಒಬ್ಬಟ್ಟಿಗನಾಗಿದ್ದೇನೆ, ನನ್ನ ಜೀವಿತದಲ್ಲಿ ಕತ್ತಲೆಯೇ ಇದೆಯಲ್ಲ, ಬೆಳಕೇ ಕಾಣ್ತಾ ಇಲ್ವಲ್ಲ ಅಂತ ಎನ್ನುವಂತ ಸಮಯಗಳಲ್ಲಿ ನಾವು ಆತನ ನೆನೆಸ್ಕೊಂಡ್ರೆ ಸಾಕು, ಆತನು ನಮ್ಮೊಂದಿಗೆ ಬರುವಂತ ದೇವನಾಗಿದ್ದಾನೆ. ಥಿಂಕ್ ಅಬೌಟ್ ಇಟ್ ಆಲ್ವೇಸ್. ನೀವು ಯಾವಾಗಲೂ ಯೋಚನೆ ಮಾಡ್ಬೇಕಾಗಿದೆ ಯಾವ್ದು ಗೊತ್ತಾ? ನನ್ನೊಂದಿಗೆ ನನ್ನೊಳಗಡೆ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯಾರು ಏನು ಮಾಡಕ್ಕಾಗಲ್ಲ. ನನ್ನ ವಿರುದ್ಧವಾಗಿ ಏನೋ ಮಾಡ್ಬೋದು, ನಮ್ ವಿರುದ್ಧವಾಗಿ ಮಾಡ್ಬೋದು, ಏಸಪ್ಪನ ವಿರುದ್ಧವಾಗಿ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ಆತನು ಸರ್ವ ಸೃಷ್ಟಿಕರ್ತನಾಗಿದ್ದ. ನಾವೇನ್ ಯೋಚನೆ ಮಾಡ್ತೀವಿ ಅದು ಮೊದಲೇ ಆತನಿಗೆ ಗೊತ್ತು. ಇವಾಗ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳೋಣ. ಕಾದ ವಾರವೆಲ್ಲ ಎಷ್ಟು ಸಾರಿ ನಾವು ನಮ್ಮ ಏಸಪ್ಪನ ಸಹಾಯ ತೆಗೆದುಕೊಂಡಿದ್ದೇವೆ, ಎಷ್ಟು ಸಾರಿ ನಾವು ನಮ್ಮ ಮೇಲೆ ಆತುಕೊಂಡಿದ್ದೇವೆ. ನಾವು ಆರಾಧನೆಗೆ ಬಂದಿದ್ದೇವೆ ಪ್ರಿಯರೇ. ದೇವ ವಾಕ್ಯ ಹೇಳ್ತದೆ, ಆತನು ಇಷ್ಟಪಡುವಂತಹ ಒಂದು ಯಜ್ಞ ಬಲಿ ಯಾರಾಗಿದೆ ಯಾವುದಾಗಿದೆ ಅಂದ್ರೆ ನಮ್ಮನ್ನೇ ಒಪ್ಪಿಸಿಕೊಡುವಂತ, ನಾವು ಆತ ನೆನೆಸುವಂತ ಮಕ್ಕಳಾಗಿದ್ದೇವ. ಅನೇಕ ಸಮಯಗಳಲ್ಲಿ ದೇವರು ನಮ್ಮೊಂದಿಗೆ ವೈದ್ಯನಾಗಿದ್ದನು. ಅನೇಕ ಸಾರಿ ದೇವರು ನಮ್ಮೊಂದಿಗೆ ಸಮಾಧಾನ ಕರ್ತನಾಗಿದ್ದನು. ಅನೇಕ ಸಾರಿ ನಾವು ದಾರಿ ತಪ್ಪಿ ನಡೆಯುವಾಗ, ದಾರಿ ತೋಚದೇ ಇರುವಾಗ ನಮಗೆ ಆತನು ಮಾರ್ಗದರ್ಶನ ಕೊಡುವಂತ ಯೆಹೋವ ಶಮ್ಮ ಆಗಿದ್ದನು. ನಮ್ಮೊಂದಿಗೆ ಇದ್ದನಲ್ಲ. ಸ್ತೋತ್ರ ಯೇಸಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ. ಹಾಲೆಲೂಯಾ, ಗ್ಲೋರಿ ಜೀಸಸ್. ಸ್ತೋತ್ರ. ಈ ಒಂದು ಸಮಯದಲ್ಲಿ ನಮ್ಮಲ್ಲಿರುವಂತಹ ಮಾರ್ಗ್ರೆಟ್ ಸಿಸ್ಟರ್ ಅವರು ನಮ್ಮ ಪರವಾಗಿ, ಸಭೆಯ ಪರವಾಗಿ ದೇವರು ಮಾಡುವಂತ ಎಲ್ಲ ಒಳ್ಳೆತನ ನೆನೆಸುವವರಾಗಿ ಆತನಿಗೆ ಸ್ತೋತ್ರ ಆರಾಧನೆ ಕೊಡಬೇಕು, ಸಲ್ಲಿಸಬೇಕೆಂದು ಕೇಳ್ಕೊಳ್ತೇನೆ. ಸ್ತೋತ್ರ ಸ್ತೋತ್ರ ಕರ್ತನೆ. ಅಪ್ಪ, ಉನ್ನತ ಲೋಕದಲ್ಲಿ ಹಸಿವಿನ ನಾಡಿನ ಕರ್ತನೆ, ನಿನಗೆ ಸ್ತೋತ್ರ ಅಜ್ಜ. ಅಪ್ಪ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ಒಂದು ಪುಟ್ಟ ಗುಡಾರವಾಗಿ ನೀವು ಸೇರಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ಸಭೆಗಾಗಿ, ಸಭೆಯ ಎಲ್ಲ ಅಂಗ ಸಂಸ್ಥೆಗಳಿಗಾಗಿ ನಿನಗೆ ಸ್ತೋತ್ರ ಮಾಡುವುದಾಗಿದೆ ರಾಜ. ಕರ್ತನೆ, ಸಭಾ ಪಾಲಕರನ್ನು, ಸಭಾ ನಾಯಕರನ್ನು, ವಿಶ್ವಾಸಿಗಳನ್ನು, ಸಭೆಗಳಿಗೆ ಸೇರಿರುವಂತ ಎಲ್ಲಾ ಕುಟುಂಬಗಳನ್ನಪ್ಪ ನಿನ್ನ ತ್ರಾಣುಗಳ ಹಸ್ತಗಳ ಕೇಳ್ಕೊಡುತ್ತೇನೆ ರಾಜ. ಕರ್ತನೇ, ಇದು ಸ್ವಾಮಿ ಯೆಹೋವನ ಮಂಕಿತನು ಹೀಗೆ ಹೇಳುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿದ ಪ್ರಾರ್ಥನೆಗಳನ್ನು ಗೋಚರ ಪಡಿಸುವುದಾಗಿ ಹೇಳಿದೆಯಲ್ಲಪ್ಪ. ಹೌದು ರಾಜ ಕರ್ತನೆ, ನಮಗೆ ಗೊತ್ತಿಲ್ಲದಂತ ಕರ್ತನೆ ಎಲ್ಲಾ ಗೂಢಾರ್ಥಗಳನ್ನು, ಪರಲೋಕದ ರಹಸ್ಯಗಳನ್ನು ತಿಳಿಯಪಡಿಸುವ ದೇವರು ನೀನು ಮಾತ್ರ ಕರ್ತನೆ. ಅಪ್ಪ ಕರ್ತನೆ, ವಿಶೇಷವಾಗಿ ಸಭೆಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಅಪ್ಪ, ಈ ಸಭೆಯಲ್ಲಿ ಒಂದೊಂದು ಕುಟುಂಬಗಳಿಗಾಗಿ ನನಗೆ ಸ್ತೋತ್ರ ಮಾಡುತ್ತೇನೆ ರಾಜ ಕರ್ತನೆ. ಅಪ್ಪ, ಒಬ್ಬೊಬ್ಬರು ಕರ್ತನೆ ಒಂದೊಂದು ಕುಟುಂಬದಲ್ಲಿ ಅಪ್ಪ ಎಷ್ಟೋ ಕಣ್ಣೀರು, ವೇದನೆ, ಶೋಧನೆ, ನಿಂದೆ, ಅವಮಾನ, ಜಿಗುಪ್ಸೆಯಿಂದ ಇದ್ದಾರಪ್ಪ. ಅಂತ ಎಲ್ಲಾ ಕುಟುಂಬಗಳನ್ನು ಕರ್ತನೆ ನೀನು ಕಟಾಕ್ಷಿಸಬೇಕೆಂದು ಈ ಬೆಳಗಿನ ಸಮಯದಲ್ಲಿ ಬೇಡುವಳಾಗಿದ್ದೇನಪ್ಪ. ಅಪ್ಪ, ಒಂದೊಂದು ಕುಟುಂಬಗಳಿಗಾಗಿ ನಿನ್ನ ಬಳಿ ಭಿನ್ನಯಿಸುವಳಾಗಿದ್ದೇನಪ್ಪ. ಹೌದು ರಾಜ ಕರ್ತನೆ, ನಾವು ಮಾಡುವಂತಹ ಪ್ರಾರ್ಥನೆಗಳನ್ನು ಕರ್ತನೆ ಅಪ್ಪ ನೀನು ತಾನೇ ಸಮರ್ಪಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನಪ್ಪ. ಕರ್ತನೆ ಯೇಸುವೆ ಕರ್ತನೆ, ಅಪ್ಪ ಕರ್ತನೆ, ಸಭಾ ನಾಯಕರುಗಳಿಗೆ ಬೇಕಾದಂತ ಬಲವನ್ನು, ಆತ್ಮ ಸ್ಥೈರ್ಯವನ್ನು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರ್ತನೆ ಇದುವರೆಗೂ ನೀನು ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಅಪ್ಪ, ಈ ಸಭೆಯಲ್ಲಿ ಪ್ರಾರ್ಥಿಸುವ ಎಷ್ಟೋ ಜನಗಳಿಗೆ ಕರ್ತನೆ ನೀನು ಎಷ್ಟೋ ಮೇಲುಗಳನ್ನು, ಉಪಕಾರಗಳನ್ನು ಅಪ್ಪ ಅವರ ಜೀವಿತದಲ್ಲಿ ನೀನು ಮಾಡಿಕೊಂಡು ಬಂದಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜ. ಕರ್ತನೆ, ಈ ಸಭೆಯಲ್ಲಿ ಕರ್ತನೆ ಎಷ್ಟೋ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೀನು ಮಾಡಿ
ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಅಪ್ಪ, ಈ ದಿನ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸಿ ನಿಮ್ಮದಾಗಿ ಹೇಳಿದ ದೇವನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಕರ್ತನೆ, ನಮ್ಮ ಬರೋಣ ಹೋಗೋಣಗಳನ್ನು ಕರ್ತನೆ, ನಮ್ಮ ಅನ್ನಪಾನಗಳನ್ನು ಕರ್ತನೆ, ನಮ್ಮ ವಸ್ತ್ರಗಳನ್ನು ಕರ್ತನೆ. ಅಪ್ಪ, ಕಳೆದ ವಾರದಿಂದ ಇದುವರೆಗೂ ಕರ್ತನೆ ನೀನು ನಮ್ಮೊಡನಿದ್ದು ಪ್ರತಿ ಕ್ಷಣವೂ ಪ್ರತಿ ದಿನವೂ ನಮ್ಮನ್ನು ನಡೆಸುತ್ತಾ ಬಂದ ದೇವಾದಿ ದೇವನೇ ನನಗೆ ಸ್ತೋತ್ರ ಮಾಡುತ್ತಾ ಮತ್ತೊಂದಾವರ್ತಿ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ತ್ರಾಣಗಳ ಹಸ್ತಗಳಲ್ಲಿ ಕೊಟ್ಟು ಕರ್ತನೆ. ಅಪ್ಪ ಯೇಸುವೆ, ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನನ್ನ ಕರ್ತನೆ. ಆಮೆನ್. ಹೌದು ಪ್ರಿಯರೇ, ದೇವರು ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ಏನಾಗಿದ್ದಾನೆ? ಹಸಿರು ಹುಲ್ಲುಗಾವಲು ನಡೆಸುವಂತ ದೇವನು, ತಂಪಾದ ನೀರಿನಡಿಗೆ ನಮ್ಮನ್ನು ನಡೆಸುವಂತ ದೇವರು. ಅದೆಲ್ಲ ಏನ್ ತೋರಿಸುತ್ತಂದ್ರೆ ದೇವರು ನಮ್ಮನ್ನ ಸುರಕ್ಷಿತವಾಗಿ ಕಾಯುವಂತ ದೇವನಾಗಿದ್ದಾನೆ. ನಮ್ಮ ಆಸೆಗಳನ್ನ ಆತನು ಅನುಗ್ರಹಿಸುವಂತ ದೇವನಾಗಿದ್ದಾನೆ. ಎಷ್ಟು ಸಾರಿ ಪ್ರಿಯರೇ, ಕಳೆದ ವಾರ ತಿಂಗಳಲ್ಲಿ ನಮ್ಮ ಆಸೆಯನ್ನ ದೇವರು ನೆರವೇರಿಸಿಕೊಟ್ಟಿದ್ದಾನೆ. ಕೈಯ ತೋರಿಸಿ ಅಲ್ವಾ? ಚಿಕ್ಕ ಆಸೆಯನ್ನ ಐ ಲವ್ ದಟ್. ನನಗೆ ತುಂಬಾ ಪ್ರೀತಿ, ದೇವ್ರ ಮೇಲೆ ಎಷ್ಟು ಪ್ರೀತಿ ಬರ್ತದೆ ಯಾಕೆ ಚಿಕ್ಕದು ಮನುಷ್ಯನಿಗೆ ಗೊತ್ತಿರಲ್ಲ. ಅದೇ ನಮ್ಮ ಹೃದಯ ಎಷ್ಟು ಚೆನ್ನಾಗಿ ದೇವ್ರು ಗೊತ್ತಿರುತ್ತೆ. ಚಿಕ್ಕದು ಸಹ ದೇವ್ರು ನಮ್ಗೆ ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ತಿರುಗಿ ಹೇಳ, ನೀನಿರುವಾಗ ನನಗೆ ಭಯ ಇಲ್ಲ ಏಸಪ್ಪ, ನೀನಿರ್ಬೇಕಾದ್ರೆ ನನಗೆ ಸೋಲಿಲ್ಲ ಅಂತ ತಿರುಗಿ ಯಾರಿನ ಮೂಲಕ ಸಹ ನಾವು ಹಾಡಾಡಿ ದೇವರಿಗೆ ಭಯಪಡಿಸೋಣ.
ಪ್ರೆಷಸ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ನಾವು ಯಾವುದೆಲ್ಲ ಹೆಚ್ಚಾಗಿ ಆಸೆ ಪಡ್ತೀವೋ ಅದಕ್ಕಿಂತ ಹೆಚ್ಚಾಗಿರುವಂತ ದೇವರು ನಮ್ಮ ದೇವರು ಪ್ರಿಯ. ಅದಕ್ಕೆ ನಾನು ಯಾವಾಗಲೂ ಹೇಳುದು, ಆತನು ಹೆಚ್ಚಾಗಿ ಪ್ರೀತಿ ಮಾಡಿ, ಆತನು ಹೆಚ್ಚಾಗಿ ನಿಮ್ಮೊಂದಿಗಿದ್ದು ಬೇಕಾದ ಕಾರ್ಯಗಳನ್ನ ಮಾಡಿಕೊಡ್ತಾನೆ. ಇವಾಗ ಸಮಯ ನಾವೆಲ್ಲ ನಿಂತ್ಕೊಂಡ ಆತನ ಸನ್ನಿಧಾನ ನಾವು ಕಾದ ದಿನಗಳಲ್ಲಿ ನಮಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡಿಕೊಟ್ಟಿದ್ದಾನೆ. ದೇವ್ರ ವಾಕ್ಯ ಚೆನ್ನಾಗಿ ಹೇಳ್ತದೆ. ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ ಹೇಳ್ತಾನೆ, ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಆ ಕಾರ್ಯಗಳು ನಡೀತಾ ಇರ್ತದೆ. ಗಾಳಿ ಯಾವ ಕಡೆಯಿಂದ ಬಂದು ಯಾವ ಕಡೆ ಹೋಗುತ್ತೋ ನಮ್ಗೆ ಕಾಣದೇ ಇರಬಹುದು, ಆದ್ರೆ ಎಫೆಕ್ಟ್ ನಾವು ನೋಡ್ತೀವಲ್ಲ, ಅದೇ ರೀತಿಯಾಗಿ ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮ ಜೀವಿತ ನಡೀತಾ ಇದೆ. ಸೋತು ಹೋಗ್ಬೇಡಿ. ಏನೂ ಆಗ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅನ್ಕೋಬೇಡಿ. ಗಾಡ್ ಈಸ್ ಅಟ್ ವರ್ಕ್. ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಬಾಯಿ ತೆಗೆದು ದೇವರಿಗೆ ಸ್ತೋತ್ರ ಮಾಡೋಣ. ಅಂತ ದೊಡ್ಡ ದೇವನ ಸೇವಿಸ್ತಾ ಇದ್ದೇವಲ್ಲ, ಭಯಂಕರ ದೇವನ ಸೇವಿಸ್ತಾ ಇದ್ದೇವಲ್ಲ. ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು ಪ್ರಿಯರೇ, ಆತರ ಹಳೆ ಒಡಂಬಡಿಕೆಯ ರೀತಿಯ ನಮ್ಮೊಂದಿಗೆ ನಾವು ಡೀಲ್ ಮಾಡುವುದಾದ್ರೆ ನಾವು ಯಾವ ಇರಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧನೇ ನಿನಗೆ
ಹೌದು ಪ್ರಿಯರೇ, ದೇವಾದಿ ದೇವನು ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನಮ್ಮ ಕುಂಬಾರನಾಗಿದ್ದಾನಲ್ಲ. ನಮ್ಮ ಕಾಲುಗಳು ತಪ್ಪಾಗಿ ನಡೆಯುವಾಗ ಆತನ ಕೃಪೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಈ ದಿನ ಈ ಒಂದು ಗಳಿಗೆಯಲ್ಲಿ ನಾವು ಆತನ ಸಂವಿಧಾನದಲ್ಲಿ ನಿಂತಿದ್ದೇವೆ ಅಂದರೆ ಅದು ಆತನು ಮಾಡಿದಂತಹ ಕಾರ್ಯ. ನಾವು ದಾರಿ ತಪ್ಪಿ ಹೋಗದಂತೆ, ಆತನನ್ನು ಮರೆತು ಬಿಡದಂತೆ, ಆತ ನಂಬಿಗಸ್ತನಾಗೇ ಇದ್ದಾನಲ್ಲ ನಮ್ಮೊಂದಿಗೆ ಅದನ್ನ ಸದಾಕಾಲ ಆತನು ಜ್ಞಾಪ ಮಾಡಿಕೊಳ್ಳುವಂತೆ ನಮ್ಮನ್ನು ಆತನು ಈ ಒಂದು ಸಮಯದಲ್ಲಿ ನಡೆಸಿಕೊಂಡು ಬಂದಿದ್ದಾನೆ. ಕೆಲ ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಿಮ್ಮ ಹೃದಯದಲ್ಲೇ ದೇವರಿಗೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಳ್ಳುತ್ತೀರಿ. ಆತನೇ ನಮ್ಮ ಜೀವನದ ಹಾದಿಯೋ ಅಂತ್ಯವೋ ಆಗಿದ್ದಾನೆ. ನಮ್ಮ ಜೀವಿತವನ್ನು ಆತನು ಪ್ರಾರಂಭಿಸಿದ್ದಾನೆ, ಆತನೇ ಮುಕ್ತಾಯಗೊಳಿಸುವಂತ ದೇವನಾಗಿದ್ದಾನೆ. ಬಿಟ್ಟಿನಲ್ಲಿ ಬರುವಂತಹ ಎಲ್ಲ ಸಮಯಗಳಲ್ಲಿ ಪರಿಸ್ಥಿತಿಗಳಲ್ಲಿ ಆತನು ನಮ್ಮನ್ನ ಆಧರಿಸಿ ಕೈ ಹಿಡಿದು ನಡೆಸುವಂತ ದೇವನಾಗಿದ್ದಾನೆ. ಭಯಪಡಬೇಡಿ ಪ್ರಿಯರೇ, ಆತ ನಮ್ಮೊಂದಿಗಿದ್ದಾನೆ. ಯುದ್ಧ ಶೂರನಾಗಿದ್ದಾನೆ, ಜಯ ಕೊಡುವಂತ ಜಯವೀರನಾಗಿದ್ದಾನೆ. ನಮ್ಮನ್ನು ಆತನು ಮೋರ್ ದನ್ ಕಾನ್ಕರರ್ಸ್ ಆಗಿ ಕಟ್ಟಿದ್ದಾನಲ್ಲ. ಯಾವ ಪರಿಸ್ಥಿತಿಗಳು, ಯಾವ ಒಂದು ಕಾರ್ಯಗಳು ಆತನಿಗಿಂತ ದೊಡ್ಡದಲ್ಲ ಪ್ರಿಯರೇ. ಆತನೇ ದೊಡ್ಡವನಾಗಿದ್ದಾನೆ. ಈ ಲೋಕದಲ್ಲಿ ಇರುವವನು ನಮ್ಮನ್ನ ಭಯಪಡಿಸಬಹುದು ಅಷ್ಟೇ, ಆದರೆ ಆತನು ನಮ್ಮನ್ನ ಆ ಎಲ್ಲದರಿಂದಲೂ ಬಿಡುಗಡೆ ಮಾಡಿ ಜಯ ಕೊಟ್ಟು ನಮ್ಮನ್ನ ಜಯವೀರನಾಗಿ ನಡೆಸುವಂತ ದೇವನಾಗಿದ್ದಾನೆ. ಜಸ್ಟ್ ಗಿವ್ ಯುವರ್ ಸೆಲ್ಫ್ ಟು ಹಿಮ್, ಜಸ್ಟ್ ಬಿಲೀವ್ ಹಿಮ್. ಆತನನ್ನು ಮಾತ್ರ ನಂಬಿರಿ ಪ್ರಿಯರೇ. ಪರಿಸ್ಥಿತಿಗಳು ನೋಡಬೇಡಿ, ಪೇತ್ರನ ಹಾಗೆ ಆ ಕಡೆ ಈ ಕಡೆ ನೋಡಬೇಡಿ ಪ್ರಿಯರೇ. ಆತನನ್ನೇ ದೃಷ್ಟಿಸಿ ನೋಡುತ್ತಾ ಆತನಲ್ಲಿ ಜೀವಿಸುವರಾಗಿ ಆತನಿಂದ ನಾವು ಜಯ ಹೊಂದಿ ಈ ಒಂದು ಜೀವನದ ಪ್ರಯಾಣದಲ್ಲಿ ಆತನಿಗೆ ಮಹಿಮೆ ತರುವಂತೆ ಜೀವಿಸುವಂತೆ ದೇವರು ತಾನು ನಮ್ಮ ನಡೆಸಿಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಈ ಸಮಯದ ನಮ್ಮ ಒಂದು ಸತ್ಯವೇದಗಳನ್ನ ಕೊಲೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಇಟ್ಕೊಂಡು, ಕೊಲೆಸರು ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. Colossians chapter 2 verse 7. Colossians chapter 2 verse 7. ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 7ನೇ ವಚನ. ನಾವೆಲ್ಲರೂ ಒಟ್ಟಾಗಿ ಓದ್ಕೊಳ್ತೇವೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಸ್. ತುಂಬಾ ಮುಖ್ಯವಾಗಿ ನಮಗೆ ಬೇಕಾದಂತಹ ಒಂದು ವಾಕ್ಯ. ಅದೆಲ್ಲರೂ ಒಟ್ಟಾಗಿ ಓದಿಕೊಂಡು ಮನನ ಮಾಡಿಕೊಳ್ಳೋಣ. ಎಲ್ಲಿ ತಗೊಂಡಿರಲ್ಲ, ಎಲ್ಲರೂ ಸತ್ಯವೇ ತಗೊಂಡಿರಲ್ಲ, ಓದೋರನ್ನ ತಿಳ್ಕೊಳ್ಳಿ. ಲೆಟ್ಸ್ ರೀಡ್. ಆತನಲ್ಲಿ ಇಲ್ಲಿ ದೇವರ ಆತ್ಮ ಪೌಲನ ಮೂಲಕ ಮಾತಾಡ್ತಾ ಇರೋದು ನಮ್ಗೆ ನಾವೇನೆಲ್ಲ ಮಾಡ್ಬೇಕು ಆತನಿಗೆ ಅಂತ ಅಲ್ವಾ. ನಾವೇನ್ ಮಾಡ್ಬೇಕಂತೆ? ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃತ್ತಿಯನ್ನು ಹೊಂದಿ ಬೋಧಿಸಲ್ಪಟ್ಟ ಉಪದೇಶ ಪ್ರಕಾರ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ದೇವರಿಗೆ ವಾಕ್ಯಾಂಶ ನಮ್ಮ ನಡೆಸ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕಾದ್ರೆ ಕಾಣಿಕೆ ತೆಗೆದು
ನಮ್ಮನ್ನು ತುಗಿ ಕಟ್ಕೊಂಡು ಹೋಗೋದಕ್ಕಾಗಿ ಬರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ವಾರದಲ್ಲಿ ಜನ್ಮದಿನ ಆಚರಿಸುವಂತವರು ಮತ್ತೆ ದಿನ ಆಚರಿಸಿಕೊಂಡಿದ್ದಾರೆ. ದಯವಿಟ್ಟು ನಿಂತ್ಕೊಂಡು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. If anyone is celebrating the birthdays and marriage days, please stand up. We will pray for you. Birthday, wedding anniversary, wedding anniversary, wedding anniversary. ನಿಮ್ಮ ಅತ್ತೆ ಮಾವನ ಬರ್ತಡೆ ನಿಂತ್ಕೋಬೇಕು. ಆನಿವರ್ಸರಿ ಫೋನ್ ಮಾಡಿ ಬೆಳಿಗ್ಗೆ ಹೇಳ್ಬಿಟ್ರೆ ಅಶ್ವತ್ ಸಾರಿ ಸಂಪತ್ ಬ್ರದರ್. ಯಾವಾಗಲೂ ಕನ್ಫ್ಯೂಷನ್ ಅಶ್ವತ್ ಸಂಪತ್ ನನಗೆ. ಕ್ಯಾಥರಿನ್ ಬರ್ತಾರೆ. ಮ್ಯಾರೇಜ್ ಏನಾ ಬರ್ತಾರೆ ಅಲ್ಲ ನೆಕ್ಸ್ಟ್ ವೀಕ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ, ಕಿತ್ತನೆ ಒಂದು ಸಮಯಕ್ಕಾಗಿ ನೀವು ಆಗಲಿ ದೇವ. ಅಪ್ಪ, ನೀವು ಎಷ್ಟು ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿ ನಿನ್ನ ಪರಿಶುದ್ಧ ರಕ್ತವನ್ನ ಕರ್ತನೆ ನಮಗಾಗಿ ಕರ್ತನೆ ಕೊಟ್ಟಂತ ದೇವರ ರಾಜ, ನಾವು ನಿನ್ನಲ್ಲಿ ಜೀವಿಸಬೇಕೆಂಬುದಕ್ಕಾಗಿ ಏನೆಲ್ಲಾ ಕರ್ತನೆ ನಮಗಾಗಿ ದೇವ. ಹಾಲೆಲೂಯ. ಎಷ್ಟೋ ಸಾರಿ ನಾವು ಅಪನಂಬಿಗಸ್ಥರಾಗಿದ್ದೀನಿ, ನಂಬಿಗಸ್ತನೇ ಆಗಿದೆಯಲ್ಲ ಕರ್ತ ದಿವಾಯಿ ವಿಶೇಷವಾದ ಸಮಯದಲ್ಲಿ ಕರ್ತ ನಿನ್ನ ಮುಂಭಾಗದಲ್ಲಿ ನಿಂತಿರುವಂತಹ ಪ್ರತಿಯೊಬ್ಬ ಮಕ್ಕಳ ನೀನು ಕರ್ತನ ಆಶೀರ್ವದಿಸು ಅಪ್ಪ. ನಿನ್ನ ಅಭಿಷೇಕದ ಮಕ್ಕಳನ್ನು ತುಂಬಿಸು ರಾಜ. ಅಪ್ಪ, ಒಂದು ಸಮಯದಲ್ಲಿ ಸುರೇಶನ ಕರ್ತನೆ ಮಮತಾನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳನ್ನು ಕಾಣುವಂತ ಎಲ್ಲರೂ ಆಗಿದ್ದಿ ರಾಜ. ಅನಾಧಿಕಾದ ತೀರ್ಮಾನದಾಗಿ ಆ ಮಕ್ಕಳನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸಪ್ಪ, ಎಷ್ಟು ಅದ್ಭುತವಾದ ಕಾರ್ಯಗಳನ್ನ ಆ ಮಕ್ಕಳ ಜೀವಿತದಲ್ಲಿ ಮಾಡಿದ್ದಿ ಕರ್ತನೆ. ಗಂಡ ಹೆಂಡತಿಯಾಗಿ ಆ ಮಕ್ಕಳನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತೆ ಮಾಡಿದ್ದೆಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕುಟುಂಬವಾಗಿ ಮಕ್ಕಳ ಕರೆದಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಇಬ್ಬರಲ್ಲೂ ಇನ್ನೂ ಅಧಿಕವಾಗಿ ನಿನ್ನ ಒಂದು ಪ್ರೀತಿಯಿಂದ ತುಂಬಿಸು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅವ್ರಿಗಿರುವಂತ ಎಲ್ಲ ನೋವಿನಿಂದ ಬಿಡುಗಡೆ ಮಾಡಿ ಯೇಸಪ್ಪ. ಇವರ ಇನ್ನರ್ ಹೀಲರ್ ಫಾದರ್. ಹೌದು ಕರ್ತನೆ, ನೀನು ಅವರಿಬ್ಬರನ್ನ ಕರ್ತನೆ ಬಲಪಡಿಸು. ಆ ಕುಟುಂಬದಲ್ಲಿ, ಆ ಸಂತತಿಯಲ್ಲಿಯೇ ಅವರ ಬಂಧುಗಳ ಮಧ್ಯದಲ್ಲಿಯೇ ನೀನು ಅವರನ್ನ ಮಹಿಮೆಯಾಗಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸಿ ನಡೆಸು ರಾಜ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಹೌದು ರಾಜ, ಸುನೀತಾಣ ಸುಧಾಕರ್ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತಗಳನ್ನ ಕರ್ತನೆ ಬಲಾತನಾಗಿದ್ದೆ ಸುಧಾಕರ್ ಮಾತನಾಡಿ ನಿನ್ನ ಮಗನಾಗಿ ಮಾರ್ಪಡಿಸಿಕೊಡು ಕರ್ತನೆ. ಹೌದು ರಾಜ, ಇನ್ನೂ ಕರ್ತನೆ ಆ ಮಗನ ಕರ್ತನೆ ನನ್ನ ಕರ್ತನೆ ಹೌದು ರಾಜ, ಅರಿತುಕೊಳ್ಳೋದಕ್ಕೆ ತಡೆ ಮಾಡ್ತಾ ಇರುವಂತ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ ಕರ್ತ. ಸುನೀತಾ ಬೇಕಾದ ಒಳ್ಳೆ ಆರೋಗ್ಯ ಕೊಡು, ಬಲಪಡಿಸಿ ನಡೆಸಿಕೊಡಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ ರಾಜ. ಅಪ್ಪ, ನೀನು ಮುಂಭಾಗ ತಲೆವಾಗಿ ನಿಂತಿರುವಂತಹ ಕರ್ತನೆ ಆರೋಗ್ಯದ ಆಶಾಲಿ ಪಾಸನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಕ್ಕಳ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಒಟ್ಟಾಗಲಿ, ಅವರ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಆ ಇಬ್ಬರು ಗಂಡ ಹೆಂಡತಿಯಲ್ಲಿ ಮಾತನಾಡು ಕರ್ತನೆ ಅಪ್ಪ. ಇನ್ನೂ ಅನೇಕ ಕಾರ್ಯಗಳು ಬಿಟ್ಟು ಕೊಡುವಂತೆ, ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ ಯೇಸಪ್ಪ. ಹೌದು ರಾಜ, ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ಕುಟುಂಬವಾಗಿ ನಿನ್ನ ಸನ್ನಿಧಾನದಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುವಂತೆ ನೀ ಕಾರ್ಯ ಮಾಡುದೇವ ಕರ್ತ. ಅವರಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಡು ಕರ್ತನೆ ಅಪ್ಪ. ನೀನು ಹೃದಯ ಬದಲಾದ ದೇವನಾಗಿದ್ದಿ ಕರ್ತನೆ. ಯಾವುದಕ್ಕಾಗಿ ಕರ್ತನೆ ಅಪ್ಪ ಗಂಡ ಹೆಂಡತಿಯಾಗಿ ಆ ಮಕ್ಕಳು ಪ್ರಾರ್ಥನೆ ಮಾಡುತ್ತಾ ಇದ್ದರು, ಆ ಪ್ರಾರ್ಥನೆ ನೀನೇ ಉತ್ತರ ಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವ. ಅಪ್ಪ, ನೀನು ಕರ್ತನೆ ಅಸಾಧ್ಯಗಳ ದೇವನಾಗಿದ್ದಿ, ನಿನ್ನಿಂದ ಎಲ್ಲವೂ ಸಾಧ್ಯ ಉಂಟು ಕರ್ತನೆ. ಬಲಪಡಿಸು ಬಲಪಡಿಸು ರಾಜ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಹೌದು ರಾಜ, ಅವಳನ್ನ ಮತ್ತೆ ಬಿಂದು ಸಾನಿನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಆ ದಂಪತಿಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ಮಕ್ಕಳಿಬ್ಬರನ್ನ ಕರ್ತನೆ ಯವನಸ್ಥರಾಗಿಯೇ ಕರ್ತನೆ ನಿನ್ನ ಒಂದು ಸನ್ನಿಧಾನದಲ್ಲಿ ಬರುವಂತೆ ನೀ ಕಾರ್ಯ ಮಾಡಿದ್ದಿ. ನಿನ್ನ ಆತ್ಮವನ್ನು ತುಂಬಿಸು ಕರ್ತ. ಪಾಲ್ ಮಗನೇ ಕರ್ತನೆ ಬಿಂದುಗೆ ಬೇಕಂತ ಒಳ್ಳೆ ಆರೋಗ್ಯ ಕೊಟ್ಟು ಬಲ ಕೊಟ್ಟು ಆ ಕರ್ತನೆ ಹೌದು ರಾಜ, ಬಾಂಧವ್ಯವನ್ನ ದಾಂಪತ್ಯ ಜೀವಿತವನ್ನ ಇನ್ನೂ ಹೆಚ್ಚಾಗಿ ಬಲಪಡಿಸು ರಾಜ. ಅನೇಕ ಯವನಸ್ಥರಿಗೆ ಒಂದು ಮಾದರಿಗಳಾಗಿರುವಂತೆ ನೀ ಕಾರ್ಯ ಮಾಡು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ, ಬೇಡದ ಎಲ್ಲ ಕಾರ್ಯಗಳ ಅವರ ಜೀವಿತಗಳನ್ನು ಬಿಟ್ಟು ಹೋಗುವಂತೆ ನೀ ಕಾರ್ಯ ಮಾಡಿ ಸ್ವತಃ ನಾವು ಮಹಿಮೆ ಆಗುವಂತೆ ಇನ್ನೂ ಹೆಚ್ಚಾಗಿ ನಿನ್ನ ಹತ್ತಿರಕ್ಕೆ ಆ ಮಕ್ಕಳು ಬರುವಂತೆ ಕಾರ್ಯ ಮಾಡಿದೇವ ಅಪ್ಪ. ಒಂದು ವಿಶೇಷವಾದ ಸಮಯದಲ್ಲಿ ಕರ್ತನೆ ನಿನ್ನ ಸೇವಿಕೆಯಾದಂತ ಅಪ್ಪ ಹೌದು ರಾಜ, ನಿನ್ನ ಮಗಳಾದ ಕ್ಯಾಥರಿನ್ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಈ ಸಭೆಯಲ್ಲಿ ಕರ್ತನೆ ಆ ಮಗಳು ಅನೇಕ ಕಾರ್ಯಗಳಲ್ಲಿ ಹೌದು ರಾಜ ನಿನ್ನಿಂದ ಉಪಯೋಗಿಸಲ್ಪಡುವಂತೆ ನೀವು ಮಾಡುತ್ತಿರುವಂತೆ ಎಲ್ಲ ಕರ್ತನ ಅದ್ಭುತಗಳಿಗೋಸ್ಕರವಾಗಿ ಸ್ತೋತ್ರ ಉಂಟಾಗಲಿ.
ಅಪ್ಪ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನು ಹೆಚ್ಚಾಗಿ ನಿನ್ನ ಮಹಿಮೆಯಿಂದ ಮತ್ತೊಂದು ಮಹಿಮೆಗೆ ಆ ಮಗಳು ಹೋಗುವ ಕರ್ತನೆ ಕಾರ್ಯ ಮಾಡುದೇವ. ಬೇಕಾದ ಒಳ್ಳೆ ಆರೋಗ್ಯ ಕೊಡು ಕರ್ತನೆ ಯೇಸಪ್ಪ. ಪರಲೋಕದ ಜ್ಞಾನವನ್ನು ಕೊಡು ಯೇಸಪ್ಪ. ರಾಜ, ಮಗಳು ಮಾಡುತ್ತಿರುವಂತಹ ಪ್ರತಿಯೊಂದು ಪ್ರಾರ್ಥನಾ ವಿಜ್ಞಾಪನೆಗಳಿಗೆ ನಿನ್ನ ಹಸ್ತ ಇರಬೇಕೆ ನಾನು ಬೇಡುತ್ತೇನೆ ಕರ್ತನೆ. ಪ್ರಾರ್ಥನಾ ವೀರರಾಗಿ ಇನ್ನೂ ಹೆಚ್ಚಾಗಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಆ ಮಗಳು ಬರುವಂತೆ ನೀ ಕಾರ್ಯ ಮಾಡು. ಎಲ್ಲಾ ತಡೆಗಳನ್ನು ತೆಗೆದುಹಾಕು, ಬಲಪಡಿಸಿ ನಡೆಸಿಕೊಡು ಯೇಸಪ್ಪ. ಈ ಒಂದು ಕರ್ತನೆ ವಿಶೇಷವಾದ ಸಮಯದಲ್ಲಿ ನಿನ್ನ ಸೇವಕರ ಅಂತ ಕರ್ತನೆ ಹೌದು ರಾಜ, ಸಂಪತ್ತನ್ನ ಕರ್ತನೆ ಯೇಸಪ್ಪ ಸರಸ್ವತಿ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಮಕ್ಕಳಿಬ್ಬರು ಕರ್ತನೆ ವಯಸ್ಸಾದ ಕಾಲದಲ್ಲಿಯೂ ಸಹ ನಿನಗಾಗಿ ಜೀವಿಸುವಂತೆ ಕರ್ತನೆ ಕೊಟ್ಟುವಂತ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಆ ದಂಪತಿಗಳನ್ನ ಆಶೀರ್ವದಿಸು. ವಯಸ್ಸಾದ ಕಾಲದಲ್ಲಿ ಬರುವಂತ ಎಲ್ಲಾ ಬಲಹೀನತೆಗಳಿಂದ ಆ ಮಕ್ಕಳನ್ನ ಗುಣಪಡಿಸು ದೇವ. ಹೌದು ರಾಜ, ಗುಣಪಡಿಸುವಂತ ದೇವನಾಗಿದ್ದ ಮಕ್ಕಳಿಗೆ ಇದು ನಡೆಸಕರ್ತನೆ. ಆ ಮಕ್ಕಳು ಕುಟುಂಬಕ್ಕೆ ಮಾತ್ರವಲ್ಲ, ಅನೇಕರಿಗೆ ಒಂದು ಆಶೀರ್ವಾದವಾಗಿ ಇನ್ನೂ ಹೆಚ್ಚಾಗಿ ಕರ್ತ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ದುಡಿಯುವಂತೆ ನೀನು ಏನೆಲ್ಲ ಅವರ ಮೂಲಕ ಮಾಡಬೇಕೆಂದು ಆಲೋಚಿಸಿಕೊಂಡಿದ್ಯೋ ಅದೆಲ್ಲವನ್ನ ಮಾಡಿ ಮುಗಿಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಒಂದು ದಂಪತಿಗಳನ್ನ ಅಭಿಷೇಕಿಸೋ, ಆಶೀರ್ವದಿಸು. ಮತ್ತೊಂದಾವರ್ತಿ ಎಲ್ಲ ಕರ್ತನೆ ಹೌದು ರಾಜ ಅಪ್ಪ. ಬರ್ತಡೆ ಆಚರಿಸುವಂತವರು, ಮದುವೆ ದಿನ ಆಚರಿಸುವಂತ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಕರ್ತ ಈ ಒಂದು ಸಮಯದಲ್ಲಿ ರಾಜ ನಾವು ಕೊಟ್ಟಿರುವಂತ ಕರ್ತನೆ ಹೌದು ಏಸಪ್ಪ, ಕಾಣಿಕೆಗಳನ್ನ ದಶಭಾಗಗಳನ್ನ ಆಶೀರ್ವದಿಸು ಅಪ್ಪ. ನಮ್ಮ ಕೈ ಕೆಲಸಗಳನ್ನ ಆಶೀರ್ವದಿಸು ರಾಜ. ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ, ನಾವು ಮಾಡುವಂತ ಪ್ರತಿಯೊಂದು ಕೈ ಕೆಲಸವನ್ನು ಆಶೀರ್ವದಿಸುವಂತ ದೇವ ನೀನು ಆಗಿದ್ದಿ. ನಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸೋದಕ್ಕೆ ಬೇಕಾದಂತ ಬಲವನ್ನ ಕೊಟ್ಟು ನಡೆಸು ರಾಜ ಯೇಸಪ್ಪ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂತ ದೇವನಾಗಿದ್ದು ನಮ್ಮೊಂದಿಗೆ ಜೀವಿಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಕೊಟ್ಟುವಂತ ಕಾಣಿಕೆಗಳ ದಶಭಾಗಗಳು ನಿನ್ನ ಒಂದು ಮಹಿಮೆಗೋಸ್ಕರವಾಗಿ ಕೈಲಿಸಲ್ಪಡಲಿ ಅಪ್ಪ. ಈ ಸಮಯದಲ್ಲಿ ಅದೇ ತಾಗಿ ವಾಕ್ಯ ಭಾಗ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ದಾಸನ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ಓ ಅನಿಲ್ ಬರ್ತಾನೆ, ಈ ಕಡೆ ಕೂತಿದ್ದಾರೆ, ಪ್ರಾರ್ಥನೆ ಮಾಡ್ಕೋಣ. ಈ ಒಂದು ಸಮಯದಲ್ಲಿ ರಾಜ ನಿನ್ನ ಮಗನ ಅನಿಲ್ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೆ ಅಪ್ಪ. ಮಗನ ಕರ್ತನೆ ಅದ್ಭುತವಾಗಿ ರಕ್ಷಿಸಿದ್ದಿ. ಥ್ಯಾಂಕ್ ಯು ಫಾದರ್ ಗಾಡ್. ಅದ್ಭುತವಾಗಿ ಇಷ್ಟುವರೆಗೂ ನಡೆಸಿಕೊಂಡು ಬಂದಿದ್ದಿ ಕರ್ತನೆ. ನಿನ್ನ ವಾಕ್ಯ ಹೇಳುವಂತೆ ಆತನೊಂದಿಗೆ ನೀನು ಎಬಿನೇಸರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ ಅಪ್ಪ. ಎಲೋಹಿಮಾಗಿ ಕರ್ತನೆ ಆ ಮಗನ ನಡೆಸಿಕೊಂಡು ಬರ್ತಾ ಇದ್ದಿ. ವಿಶೇಷವಾಗಿ ಕರ್ತನೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಗನು ಕೈಯಿಟ್ಟು ಮಾಡುವಂತ ಪ್ರತಿಯೊಂದು ಕೈ ಕೆಲಸದಲ್ಲಿ ಸಫಲತೆ ಕಾಣುವಂತೆ ಕಾರ್ಯ ಮಾಡು ಅಪ್ಪ. ಮಗನು ಅನೇಕ ದಿನದಿಂದ ಪಡುತ್ತಿರುವಂತ ಎಲ್ಲ ಪ್ರಯಾಸಗಳನ್ನ ಆಸೆಯನ್ನ ನೀನು ಬಲಾರ್ಥನಾಗಿದ್ದಿ ಕರ್ತನೆ. ಆ ಮಗನಿಗೆ ಬೇಕಾದಂತ ಒಂದು ಒಳ್ಳೆಯ ಕರ್ತನೆ ಜಾಗವನ್ನ, ಒಂದು ಅಂಗಡಿಯನ್ನ ಒದಗಿಸಿ ಕೊಡಬೇಕೆ ನಾನು ಬೇಡುತ್ತೇನೆ. ಎಲ್ಲ ತಡೆಗಳನ್ನು ತೆಗೆದಾಕು ಕರ್ತ ಅಪ್ಪ. ವಿಶೇಷವಾಗಿ ಆ ಮಗನಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಆ ಮಗನು ಮಾಡ್ತಿರುವಂತ ಬಿಸ್ನೆಸ್ ಅನ್ನ ಕರ್ತನೆ ನೀನು ಎಕ್ಸ್ಪ್ಯಾಂಡ್ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅವನ ಮಗನನ್ನು ಸಹ ಆಶೀರ್ವದಿಸು ರಾಜ. ಆ ಮಗನಿಗೆ ಜೊತೆಗಾರನಾಗಿ ನೀನಿದ್ಯಲ್ಲ ಸಾಕು ದೇವ ಅಪ್ಪ. ಎಷ್ಟು ಒಳ್ಳೆಯವನು ಕರ್ತನೆ, ಬಲಪಡಿಸಿ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಟ್ಟು ಆ ಮಗನ ಅದೆಲ್ಲ ಕರ್ತನೆ ಹೋಗೋಣ ಬರೋಣ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ಆಮೆನ್ ಆಮೆನ್. ಈಗ ನಮ್ಮ ದೇವಂತ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಈ ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ನಾವು ಬೈಬಲ್ ಕ್ವಿಜ್ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಬೋರ್ಡಲ್ಲಿ ಹಾಕಿದ್ದೀವಿ ನೋಟಿಸ್ ಬೋರ್ಡಲ್ಲಿ. ಕೆಲವರು ಹೆಸರು ಕೊಟ್ಟಿದ್ದೀರಾ, ಇನ್ನು ಕೆಲವರು ಹೆಸರು ಕೊಡಬೇಕು. ನೀವು ವಾಕ್ಯ ಓದ್ಕೊಂಡು ನಾನು ಅವತ್ತೇ ಹೇಳಿದ್ದೇನೆ, ನೀವು ಆ ಕ್ವಿಜ್ ಅಲ್ಲಿ ಪಾಲ್ಗೊಂಡ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ವಾಕ್ಯಗಳನ್ನ ಓದುವಂತ ಒಂದು ಅವಕಾಶ, ಚಾನ್ಸ್ ಸಿಗುತ್ತೆ. ಯಾರೆಲ್ಲ ಆ ಕ್ವಿಜ್ ಅಲ್ಲಿ ಪಾಲ್ಗೊಳ್ಬೇಕಂತ ಅನ್ಕೋತಿರೋ ದಯವಿಟ್ಟು ನನ್ನಲ್ಲಿಯೋ ಅಥವಾ ಟೈಟಸ್ ಅಲ್ಲಿಯೋ ನಿಮ್ಮ ಒಂದು ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅಂತ ನಾವು ನಿನ್ನ ಪ್ರೀತಿಯಿಂದ ಕೇಳಿಕೊಳ್ಳುವರಾಗಿದ್ದೇವೆ. ಈ ಸಭೆಯಲ್ಲಿ ಅನೇಕರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ಅನೇಕರನ್ನ ದೇವರು ನಮ್ಮ ಮಧ್ಯದಲ್ಲಿ ಕರ್ಕೊಂಬಂದಿದ್ದಾನೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕು. ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರಿಸ್ತಾನೆ ಅಂತ ಹೇಳ್ಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತಲ್ವಾ. ಮಿರಾಕಲ್ ಇಸ್ ನಥಿಂಗ್ ಬಟ್ ಆನ್ಸರ್ಡ್ ಪ್ರೇಯರ್ಸ್. ಒಂದು ಅದ್ಭುತ ಅನ್ನೋದು ನಾವು ಮಾಡುವಂತ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ಬೇಕಾದ್ರೆ ಅದೇ ಅದ್ಭುತ. ನಮ್ಮ ಪ್ರಕಾರ ಒಂದೊಂದಾಗ ಏನೋ ಅದ್ಭುತ ಆಗೋದಲ್ಲ, ಸೂಚಕ ಕಾರ್ಯಗಳು ಆಗೋದಲ್ಲ. ನಾವು ಮಾಡುವಂತ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ದಟ್ಸ್ ದ ಮಿರಾಕಲ್.
ಆ ಒಂದು ಅದ್ಭುತಕ್ಕೆ ನಾವು ಸ್ತೋತ್ರ ಮಾಡ್ಬೇಕು ತಾನೆ. ನಾವು ಮಾಡುವಂತ ಅನೇಕ ನಮ್ಮ ಮಧ್ಯೆ ಇದ್ದಾರೆ, ಇನ್ನೊಬ್ರು ಸಹ ನಾವು ಪ್ರಾರ್ಥನೆ ಮಾಡಿದ್ವಿ, ಅವರು ಸಹ ನಮ್ಮ ಮಧ್ಯೆ ಇದ್ದಾರೆ. ಆದ್ರೆ ಅವ್ರು ಒಳ್ಳೆ ಬಂದಿಲ್ಲ. ನಮ್ಮ ರೆವರೆಂಡ್ ಡಾಕ್ಟರ್ ಡಾನ್ ರಾಜ್ ಜೋರಾಗಿ ಚಪಾತಕ್ಕೆ ಅವರು ಕಣ್ಣಿನಿಂದ ತುಂಬಾ ಕಷ್ಟಪಟ್ಟಿದ್ರು. ಆ ದೇವರು ತಾನೇ ಅವ್ರನ್ನ ಅದ್ಭುತವಾಗಿ ನಡೆಸಿಕೊಂಡು ಬಂದಾನೆ. ಅವರ ಹೆಂಡತಿಯು ಸಹ ದೇವರು ಆಶೀರ್ವದಿಸಲಿ. ನಾನು ಹೋಗಿ ನೋಡಿದಾಗಲ್ಲಾನು ಆದ್ರೆ ಸೇವಕರಿಗೆ ದೇವರು ಕೊಡುವಂತ ಒಂದು ಭಾರ, ಆ ಒಂದು ಬಲನ ದೇವರು ನಿಜವಾಗ್ಲೂ ಪ್ರಿಯ, ನಾನು ಎಷ್ಟು ಸ್ತೋತ್ರ ಮಾಡಿದ್ರು ಸಾಲ. ಅವ್ರು ಹಂಗಿದ್ರು ಸಹ ಸೇವೆಯಲ್ಲಿ ಮಾಡ್ಬೇಕಾದ ಕಾರ್ಯಗಳನ್ನ ಮಾಡ್ತಾ ಇದ್ರು. ನಾನು ಮೊನ್ನೆ ನೋಡ್ಕೊಂಡ್ ಬಂದಾಗ ಆ ವಿಷವಾಣಿದು ಅವ್ರು ಬರಿಬೇಕಂತ ಮ್ಯಾಗ್ಝಿನ್ ಬರಿತಾ ಇದ್ರು. ಆದ್ರೂ ಆ ಒಂದು ಉತ್ಸಾಹ ಅವ್ರು ಇರುವಂತಹ ದೇವ್ರ ಮೇಲೆ ಇರುವಂತ ಒಂದು ಕನ್ನಡ ನನಗೆ ತಮಿಳು ಹೇಳಕ್ಕೆ ಇಷ್ಟ, ವಾಂಚೆ ಅಲ್ವಾ, ಆಸೆ ಎಷ್ಟು ಇದೆ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ದೇವ್ರ ಮೇಲೆ ಎಷ್ಟು ಚೆನ್ನಾಗಿದೆ ನಡ್ಸ್ಕೊಟ್ಟಿದ್ದಾನೆ. ನಿಜವಾಗ್ಲೂ ಅಲ್ಲ, ಏಸಪ್ಪ ನಮ್ಮನ್ನ ನಮ್ಮ ಸಭೆಯನ್ನ ಪ್ರೀತಿಸ್ತಾನೆ ಇಲ್ವಾ? ಪ್ರೀತಿಸ್ತಾನಲ್ವಾ? ಅಷ್ಟು ಸಾಕು. We don't want any other love. We need only God's love. ಯೇಸು ಕ್ರಿಸ್ತನ ಪ್ರೀತಿ ಇದ್ರೆ ಸಾಕು, ನಮ್ಮ ದೇವರ ಅದ್ಭುತ ನಡೆಸ್ಕೊಂಡು ಹೋಗ್ತಾನೆ. ಮತ್ತೊಂದು ಕಾರ್ಯ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ಅವತ್ತು ಹೇಳಿದ್ದೆ, ನಮ್ಮ ಮದುವೆಗಳಲ್ಲಿ ಅನೇಕ ರೆಫರೆನ್ಸ್ಗಳಿದ್ದಾರೆ ಅಂತಾನೆ. ಅಕ್ಕ ಇದೇನ್ರಿ ಮುಖ ಇಟ್ಕೊಂತೀರ, ಅದೇ ಏನು ಗೊತ್ತಿರುತ್ತೆ ಅಲ್ವಾ? ಯಾರ ಖುಷಿಯಾಗಿಲ್ಲ ಅವರು ಅಳೆಮಿಲ್ಲ, ಖುಷಿಯಾಗಿರ್ಬೇಕು. ದೇವ್ರ ಸಹಿತ ಏನ್ ಎತ್ಕೊಂಡ್ ಬರ್ತೀವಿ, ಏನ್ ಎತ್ಕೊಂಡ್ ಹೋಗ್ತೀವಲ್ವಾ? ಊಟ ಬಂದಾಗ ಬೆತ್ತಲೆ, ಹೋಗ್ಬೇಕಾದ್ರೆ ಬೆತ್ತಲೆ ಆಗ್ಬಾರ್ದು ನೋಡ್ತಾರೆ ಅಂತ ಮುಂಚೆ ಬಟ್ಟೆ ಮುಚ್ತಾರೆ ಅಷ್ಟೇ. ಅದು ಬೆತ್ತಲೇನೆ ಅಲ್ವಾ? ಏನ್ ತಗೋತೀರಿ ಕೈಗಾಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಬಿ ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಇನ್ ಯುವರ್ ಲೈಫ್. ದೇವರು ಯಾವಾಗ ನಮ್ಮೊಂದಿಗಿದ್ದಾನೆ, ನಾವು ಸಂತೋಷವಾಗಿರ್ಬೇಕು. ಓಕೆನಾ? ನಾನು ಹೇಳಿದೆ, ನಮ್ಮ ಸಭೆಯಲ್ಲಿ ದೇವರು ತನ್ನ ಕೃಪೆಯಿಂದ ಅನೇಕ ರೆಫರೆನ್ಸ್ ಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಅನೇಕ ಸೇವೆ ಮಾಡುವಂತಹ ಸೇವಕರನ್ನ ಘನವಾಗಿ ದೇವರು ಉಪಯೋಗಿಸಿಕೊಂಡು ಆ ಒಂದು ಶಿರೋನಾಮೆ, ಅದಕ್ಕೆ ಡೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾನೆ. ಆದ್ರೆ ಅದ್ರ ಜೊತೆ ನಮ್ಮಲ್ಲಿ ಇಬ್ಬರನ್ನ ದೇವರು ಏನ್ ಮಾಡಿದ್ರು, ಡಾಕ್ಟರ್ ಮಾಡಿದ್ರು. ಯಾರನ್ನ? ಡಾಕ್ಟರ್ ನಮ್ಮ ಫಿಸಿಷಿಯನ್ ಅಲ್ಲ, ಓಕೆನಾ? ಈ ಮಾಡೋ ಸೇವೆ ಮಾಡೋ ಗುರುತಿಸಿಕೊಳ್ಳುವಂತ ಡಾಕ್ಟರೇಟ್ ನಮ್ಮ ಸೀನಿಯರ್ ಪಾಸ್ಟರ್ ರೆವರೆಂಡ್ ಡಾಕ್ಟರ್ ಜೇಕಬ್ ಫ್ರಾನ್ಸ್ ಅವ್ರನ್ನ, ಮತ್ತೆ ನಮ್ಮ ಮಧ್ಯದಲ್ಲಿ ಸೇವೆ ಮಾಡುವಂತ ರೆವರೆಂಡ್ ಡಾಕ್ಟರ್ ನೋನ್ ರಾಜ್ ಅವ್ರನ್ನ ಕೊಟ್ಟಿದ್ರು. ಲೇಟೆಸ್ಟ್ ಆಗಿ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬರನ್ನು ಸಹ ದೇವರು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅವ್ರು ಯಾರು ಗೊತ್ತಾ? ರೆವರೆಂಡ್ ಡಾಕ್ಟರ್ ಸೈಮನ್. ಚಪಾತಿ. ಈಗ ನಾವು ಒಂದು ವಿಡಿಯೋ ನೋಡೋಣ. ನಾವೆಲ್ಲರೂ ಅಮೆರಿಕ ಹೋಗಕ್ಕಾಗಲ್ಲ, ಕರ್ಕೊಂಡು ಹೋಗ್ಬೇಕಾಗಿತ್ತು, ಕರ್ಕೊಂಡಿಲ್ಲ. ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ರೆ ಅವರು SBI ಲೋನ್ ತಗೋಬೇಕಾಗಿತ್ತು. ಅದಕ್ಕೆ ಅದೆಲ್ಲ ಅಂತ ಅವ್ರೇನಾದ್ರೆ ಮಾಡಿದ್ದಾರೆ. ನಾನು ಆ ವಿಡಿಯೋ ತೋರಿಸ್ಬೇಕಂತ ಅವ್ರ ಹೆಂಡತಿ ಜಾಯ್ಸರ್ ಕೇಳಿದ್ರೆ ಅವ್ರು ಕೊಟ್ಟರು. ನೋಡ್ತಾ ಇದ್ರು, ತುಂಬಾ ದಿವಸ ಆಗೋಗಿದೆ. ಆದ್ರೆ ನನ್ಗೆ ಹೇಗೆ ಅವ್ರು ಬಂದಾಗ ತೋರಿಸ್ಬೇಕು. ಅದಕ್ಕೋಸ್ಕರ ಇವತ್ತು ನೋಡೋಣ. ಅದು ಸ್ವಲ್ಪ ಇದಾಗ ಬ್ಲರ್ ಆಗಿ ಕಾಣಿಸ್ಬೋದು ನೋಡಿ. ರೆಡಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಕತ್ಲೆ ಇದೆ ಅಲ್ಲಿ, ಅವರು ರಾತ್ರಿ ತೆಗೆದಿರೋದು. ಆದ್ರೂ ನಮ್ಗೆ ಸೈಮನ್ ಅವರ ಫೇಸ್ ಕಾನ್ಸೆಪ್ಟ್ ಹಾಕಾನೆ ನೋಡಿ. ಸೈಮನ್ ಬರ್ತಾರೆ ಇಲ್ಲ ನೋಡಿ. At this time, I ask Reverend Simon Joti, our candidate for the honorary degree, to please step forward. The bylaws of Olivet Nazarene University make provisions for individuals to be considered by the Board of Trustees for special recognition. The first honorary degrees from Olivet were presented in 1914. Across the years, the university has sought to honor individuals who have rendered outstanding service to the church and/or the university, or who have distinguished themselves through professional achievement and Christian witness. Dr. Chenoweth, I present as candidate for the degree Doctorate of Divinity, a graduate of the University of Serampore, India, with a degree in theology. One who has also earned a master's in Christian education from Northwest Nazarene University. One who has pastored a Nazarene congregation of first-generation believers in a multi-language environment. One who has been the president of South Asia Nazarene Bible College since 2008. I am pleased to present for special recognition a gifted leader in Nazarene higher education, Dr. Simon Joti.
ನೋಡಿ ನಾವು ಚೆನ್ನಾಗಿ ಮಾಡೋದಿಲ್ಲ ಆರಾಮಾಗಿ. ಅದನ್ನು ಉಪಯೋಗಿಸ್ಕೊಂಡೆ ಅನೇಕರು ಹುಷಾರಾಗ್ತಾರೆ. ಅದಕ್ಕೆ ಎಲ್ಲರೂ ಕರ್ಕೊಂಡೋಗಲ್ಲ, ಇಲ್ಲೇ ಇರ್ರಿ, ನಾವು ತಗೊಂಬರ್ತೀವಿ, ನೋಡ್ಕೊಳ್ರಿ. ಅದೇ ಇನ್ನೊಂದು ನಾನು ನೋಡಿದ್ದೀನಿ ಪ್ರಿಯರೇ, ನಾವು ಮೂವರು ನೋಡಿದ್ದೆ, ಆ ಡಾಕ್ಟರ್ ತೆಗೆದುಕೊಂಡಂತ ಮೂವರು ನೋಡಿದೀನಿ. ಮೂವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವ್ರು. ಹಾಲೆಲೂಯಾ. ತಗ್ಗಿಸ್ಕೊಂಡು ನೀವು ನೋಡಕ್ಕೆ ಹೇಳಕ್ಕೆ ಆಗಲ್ಲ ಅವ್ರು ಅಷ್ಟು ನಾಲೆಜಬಲ್ ಅಂತ, ಅವ್ರು ಅಷ್ಟು ಸೇವೆ ಮಾಡಿದಾರ ಅಂತ ನಾವ್ ಹೇಳಕ್ಕೆ ಆಗಲ್ಲ ಪ್ರಿಯರೇ. ಅಷ್ಟು ನಿನ್ನೆ ಕೂಡ ನಾನು ನಮ್ಮ ರೆವರೆಂಡ್ ಡಾಕ್ಟರ್ ಜೇಕಬ್ ಬಗ್ಗೆ ಒಬ್ರು ಹೇಳ್ತಾ ಇದ್ರು, ಎಷ್ಟು ಸೇವೆ ಮಾಡಿದ್ದಾರೆ, ಎಷ್ಟು ಸೇವೆ. ನನ್ಗೆ ಏನ್ ಗೊತ್ತಾಗ್ತದೆ ಸಂತೋಷ, ಅಂತವನ್ನ ದೇವ್ರು ನಮ್ಮ ಮಧ್ಯೆ ಇಟ್ಟಿದ್ದಾರಲ್ಲ, ಎಷ್ಟು ದೇವರು ಒಳ್ಳೆಯವನಲ್ವಾ. ಹೀಗಾಗಿ ದೊಡ್ಡ ದೊಡ್ಡ ಸಭೆ 1000 ಜನದಲ್ಲಿ, ಲಕ್ಷ ಎಷ್ಟೋ ಜನ ಇದ್ರು ಕೂಡ ಅವ್ರ ಮಧ್ಯದಲ್ಲಿ ಈ ತರ ಅವ್ರನ್ನ ದೇವ್ರು ಇಟ್ಟಿಲ್ಲ. ಆದ್ರೆ ನಮ್ಮ ಸಭೆ ಇಟ್ಟಿದಾರಲ್ಲ, ಸಂತೋಷ ಪಡ್ತಾರೆ. ಜೋರಾಗಿ ಚಪ್ಪಾಳೆ. ರೆವರೆಂಡ್ ಡಾಕ್ಟರ್ ಸೈಮನ್ ಅವರು ಮುಂದೆ ಬಂದ ವಾಕ್ಯ ಹಂಚಿಕೊಂಡು ಹೇಳ್ಕೊಡ್ತೇನೆ. Praise the Lord. Thank you, Pastor, for this very humble and honorable recognition. I really thank God. ನಾನು ದೇವ್ರ ಸ್ತೋತ್ರ ಮಾಡುವವನಾಗಿದ್ದೇನೆ. ನನ್ನನ್ನು ಸಹ ನೀವು ಗುರುತಿಸಬೇಕಾಗಿ, ದೇವ್ರು ಮಾಡಿದ ಕಾರ್ಯವನ್ನು ನೀವು ಗುರುತಿಸಬೇಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ, ನಿಮ್ಗೂ ವಂದನೆ ಸಲ್ಲಿಸ್ತೇನೆ. And this morning I am going to talk to you about a king who surrendered his honor and privileges to the Almighty God. ಕರ್ತನಾದ ದೇವರಿಗೆ ಒಬ್ಬ ರಾಜನು ತನ್ನ ಇದ್ದಂತ ಗೌರವನ ಘನತೆಯನ್ನ ಆತನು ಒಪ್ಪಿಸಿಕೊಟ್ಟಿದ್ದನ್ನ ನಾವು ನೋಡುವವರಾಗಿದ್ದೇವೆ. When God blesses, when God bless others, we have to give back to God what He gave to us. ದೇವರು ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ನಾವು ಯಾವುದನ್ನ ದೇವರು ನಮ್ಗೆ ಕೊಟ್ಟಿದ್ದಾನೋ ಅದನ್ನ ದೇವರಿಗೆ ವಾಪಸ್ ಕೊಡ್ಬೇಕು. Because the moment God honor and give us a privilege, that means we are humble ourselves. So as John the Baptist says that he must increase and I must decrease. ಆ ಒಂದು ಸಮಯಗಳಲ್ಲಿ ನಾವು ಸ್ಥಾನಿಕಾನ ಯೋಹನ ಹೇಳುವಂತೆ ನಾನು ತಗ್ಗಿಸಲ್ಪಡಬೇಕು, ದೇವರು ಹೆಚ್ಚಿಸಲ್ಪಡಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಮ್ಮ ಘನತೆಯನ್ನ ದೇವರಿಗೆ ಒಪ್ಪಿಸಿಕೊಳ್ಬೇಕು. If you have your Bible, please open to Psalms 145. 145ನೇ ಕೀರ್ತನೆಗೆ ನಿಮ್ಮ ಸತ್ಯವೇದಗಳನ್ನು ತಿಳಿಸಿಕೊಳ್ಳಿ. There are many psalms written by David. ದಾವೀದನಿಂದ ಅನೇಕ ಕೀರ್ತನೆಗಳು ಬರೆಯಲ್ಪಟ್ಟಿದೆ. And I told you many times that the Psalms, 150 Psalms, are written by many people. ಅನೇಕ ಸಾರಿ ಹೇಳಿದ್ದೇನೆ, ಕೀರ್ತನೆ 150 ಕೀರ್ತನೆಗಳಲ್ಲಿ ಅನೇಕ ಬರಹಗಾರರು ಇದ್ದಾರೆ. Moses wrote, ಮೋಶೆ ಬರೆದಿದ್ದಾನೆ, Solomon wrote, ಸೊಲೊಮೋನ ಬರೆದಿದ್ದಾನೆ. and there are the group of people called Korah, ಕೋರ ಎಂಬ ಒಂದು ಗುಂಪಿನ ಜನಾಂಗಗಳು ಬರೆದಿದ್ದಾರೆ. and David also wrote. ದಾವೀದನು ಸಹ ಬರೆದಿದ್ದಾನೆ. But if you look at all the Psalms David wrote, he will personally address to God. ಆ ಒಂದು ಎಲ್ಲಾ ದಾವೀದನು ಬರೆದಂತ ಎಲ್ಲಾ ಕೀರ್ತನೆ ನೋಡುವುದಾದ್ರೆ ಆತನು ವೈಯಕ್ತಿಕವಾಗಿ ದೇವರನ್ನ ಕಾಣುವಂತವನಾಗಿ, ದೇವರಿಗೆ ಹೇಳುವಂತನಾಗಿದ್ದಾನೆ. The familiar song he sang was Psalms 23. ಜನಪ್ರಿಯವಾದಂತಹ ಒಂದು ಕೀರ್ತನೆ ಅಂದ್ರೆ ಅದು 23ನೇ ಕೀರ್ತನೆ. In that 23 Psalms, Psalm 23, he expressed his personal testimony and opinion about God. ದೇವರ ಕುರಿತಾಗಿ ಆತನಿಗಿದ್ದಂತ ಒಂದು ವೈಯಕ್ತಿಕವಾದಂತಹ ಒಂದು ಆಲೋಚನೆ ಮತ್ತೆ ಅಭಿಪ್ರಾಯವನ್ನ ಆತನು ಹಂಚಿಕೊಂಡಿದ್ದಾನೆ. The experience we have with God cannot be expressed with our knowledge. ನಮಗೆ ದೇವರೊಟ್ಟಿಗೆ ಇರುವಂತಹ ಒಂದು ಅನುಭವವನ್ನ ನಮ್ಮ ಒಂದು ಮನಸ್ಸಿನ ಮೂಲಕವಾಗಿ, ಜ್ಞಾನದ ಮೂಲಕವಾಗಿ ಪ್ರಕಟ ಮಾಡಲು ಸಾಧ್ಯವಿಲ್ಲ. The knowledge we have about God cannot be our experience. ನಮಗೆ ದೇವರ ಕುರಿತಾಗಿರುವಂತಹ ಒಂದು ತಿಳುವಳಿಕೆ ಅದು ನಮ್ಮ ಒಂದು ಅನುಭವವಾಗಿರೋದಿಲ್ಲ. But if you have experienced the God and the power of the Holy Spirit, we can explain and sing praises to God for rest of our life. ನಮಗೆ ದೇವರೊಟ್ಟಿಗೆ ಆ ಒಂದು ಅನುಭವ ಇರುವಾಗ ನಾವು ಜೀವನ ಪರ್ಯಂತ ದೇವರಿಗೆ ಸೋದರರಾಗಿ ದೇವರು ನಮ್ಗೆ ಮಾಡಿದ ಕಾರ್ಯಗಳನ್ನ ನಾವು ನೆನೆಸುವವರಾಗಿರುತ್ತೇವೆ. We live in a society where we can gather information. ನಾವು ಇರುವಂತಹ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ನಾವು ಎಲ್ಲಾ ತರವಾದ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳಬಹುದು. So we can gather information about any topic that we think it is possible.
ನಾವು ಯಾವ್ದನ್ನ ಯೋಚನೆ ಮಾಡ್ತೇವೆ ವಿಷಯಗಳನ್ನ ಎಲ್ಲಾ ವಿಷಯಗಳ ಕುರಿತಾಗಿ ಸಹ ನಾವು ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬಹುದು ಅಂತ ಒಂದು ಕಾಲದಲ್ಲಿ ಇದ್ದೇವೆ. There are many people who have knowledge about God, but there are less people who have experience of God. ಅನೇಕರಿಗೆ ದೇವರ ಕುರಿತಾದ ಒಂದು ತಿಳುವಳಿಕೆ ಇದೆ, ಅದೇ ಕೆಲವರಿಗೆ ಮಾತ್ರ ದೇವರೊಂದಿಗೆ ಆ ಒಂದು ಅನುಭವ ಇದೆ. So there's a king, his name was David. He lived 1000 years before the coming of Jesus Christ. 1000 ವರ್ಷಗಳ ಮುಂಚಿತವಾಗಿ ಯೇಸುಕ್ರಿಸ್ತನ ಬರಲಿಗೆ 1000 ವರ್ಷಗಳ ಮುಂಚಿತವಾಗಿ ದಾವೀದನು ಜೀವಿಸಿದ್ದನು. But David dreamt, he had a big dream about the coming of the Messiah. ಬರುವಂತ ಮೆಸನ ಕುರಿತಾಗಿ ದಾವೀದನಿಗೆ ದೊಡ್ಡ ಒಂದು ಕನಸು ಇತ್ತು. And he had a dream about the coming generation to praise God. ಮುಂಬರುವ ಒಂದು ಸಂತತಿ ಯಾವ ರೀತಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ ಎಂಬ ಒಂದು ಕನಸು ಆತನಿಗೆ ಇತ್ತು. And he also dreamt about the universal praises to our holy God. ನಮ್ಮ ಪರಿಶುದ್ಧವಾದ ದೇವರಿಗೆ ಯಾವ ರೀತಿಯಾಗಿ ಸಾರ್ವತ್ರಿಕವಾಗಿ ಎಲ್ಲಾ ಕಡೆ ಸ್ತೋತ್ರ ಮಾಡ್ತಾ ಎಂಬ ಒಂದು ಕನಸು ಆತನಿಗೆ ಇತ್ತು. If you can think that 1000 years before coming of Jesus Christ, a man sitting in his chamber and praising God and dreaming about the universal praise of our holy God. ಕ್ರಿಸ್ತನ ಬರಲು 1000 ವರ್ಷ ಮುಂಚಿತವಾಗಿ ಆತನು ತನ್ನ ಒಂದು ಅರಮನೆಯ ಕೂತುಕೊಂಡು ಈ ದೇವರನ್ನ ಮುಂಬರುವ ಸಂತತಿ ಯಾವ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ ಎಂಬ ಆ ಒಂದು ವಿಷಯದಲ್ಲಿ ಆತನು ಸ್ತೋತ್ರ ಮಾಡ್ತಾ ಇದ್ದಾನೆ ಊಹಿಸಿ ನೋಡ್ಕೊಳ್ಬಹುದು. You know, the king has many work to do. ರಾಜನಿಗೆ ಅನೇಕ ಕರ್ತವ್ಯಗಳು ಇರ್ತದೆ ಮಾಡೋದಕ್ಕೆ ಅಲ್ವಾ. He has to manage the entire nation. ಆತನು ಸಂಪೂರ್ಣವಾದ ದೇಶವನ್ನೇ ನೋಡ್ಕೊಳ್ಬೇಕು. And where is the time for a king to think about God and give praises to him in the midst of the busy work that he has? ಅದಕ್ಕಿಂತ ಎಲ್ಲಾ ಕೆಲಸಗಳ ಮಧ್ಯದಲ್ಲಿಯೂ ಸಹ ದೇವರಿಗೆ ಸ್ತೋತ್ರ ಮಾಡುವುದು, ದೇವರನ್ನ ಯೋಚನೆ ಮಾಡುವಂತಕ್ಕೆ ಸಮಯ ಹೆಂಗಿರ್ತಾರೆ. When I was in the Bible college, my teacher always used to ask me that did God speak to you today? ಬೈಬಲ್ ಕಾಲೇಜಲ್ಲಿ ಯಾವಾಗ ನನಗೆ ನನ್ನ ಪ್ರೊಫೆಸರ್ ಕೇಳ್ತಾ ಇದ್ರು, ಈ ದಿನ ದೇವರೊಟ್ಟಿಗೆ ಏನ್ ಮಾತಾಡಿದ್ರು ಎಂದು. I was thinking, as a growing Christian, I was thinking, can God speak to me every day? ನಾನು ಕ್ರೈಸ್ತನಾಗಿ ಬೆಳೀತಾ ಇದ್ದಾಗ ಪ್ರತಿದಿನ ದೇವರೊಟ್ಟಿಗೆ ಮಾತಾಡಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. But my teacher made it a point to ask me every day, did God speak to you today? ಪ್ರತಿದಿನ ನನ್ನ ಟೀಚರ್ ಕೇಳ್ತಾ ಇದ್ರು, ದೇವರೊಟ್ಟಿಗೆ ಇವತ್ತು ಮಾತಾಡ್ದ. Then he also told me that the way God speak to you is to read your Bible and encounter with God. ದೇವರೊಟ್ಟಿಗೆ ಮಾತಾಡೋದು ಹೆಂಗೆ ಅಂದ್ರೆ ದೇವರ ವಾಕ್ಯವನ್ನ ಓದಿ ದೇವರ ವಾಕ್ಯದ ಮೂಲಕವಾಗಿ ದೇವರನ್ನ ಸಂಧಿಸ್ತಾನೆ. So he encouraged me to read the word of God and allow God to speak to me in my life. ಆತ ನನ್ನ ಜೀವಿತದಲ್ಲಿ ದೇವರ ವಾಕ್ಯ ಓದುವ ಮೂಲಕವಾಗಿ ದೇವರು ನನ್ನಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಆ ಪ್ರೋತ್ಸಾಹವನ್ನು ಕೊಟ್ಟನು. I want to tell you, friends, that the only way God speak to us through his scripture. ಆತನ ಒಟ್ಟಿಗೆ ಮಾತನಾಡುವಂತದ್ದು ಆತನ ವಾಕ್ಯದ ಮೂಲಕವಾಗಿ. Do not believe any other prophecy that people are giving today. ಈ ದಿನಗಳಲ್ಲಿ ಜನಗಳು ಕೊಡುವಂತ ಪ್ರವಾದನೆ ನಂಬಿಕೊಂಡಿರಬೇಡಿ. Restrain yourself. You fix your eyes and mind on the scripture God has revealed and ನಮ್ಮ ಮನಸ್ಸು ಹೃದಯವನ್ನ ದೇವರು ಕೊಟ್ಟಂತ ವಾಕ್ಯದ ಮೇಲೆ ನೀವು ದೃಷ್ಟಿ ಇಡಿ. If God can speak to someone, he can speak to you. ದೇವರು ಯಾರೊಟ್ಟಿಗೆ ಮಾತಾಡಿದ್ರೆ ನಿಮ್ಮೊಟ್ಟಿಗೆ ಸಹ ಮಾತಾಡಬಹುದು. Because God loves every one of you, that he is willing to speak and interact and have fellowship with you. ದೇವರು ನೀವು ಪ್ರೀತಿಸುವಾತನಾಗಿ ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಿಮ್ಮೊಂದಿಗೆ ಅನ್ಯೋನ್ಯತೆ ಇರುವುದಕ್ಕಾಗಿ ಆತನು ಇಷ್ಟಪಡುತ್ತಾನೆ. So we are going to read some of the words from these Psalms, but I want to introduce 3 things that David expressed in Psalm 145. 145ನೇ ಆ ಒಂದು ಕೀರ್ತನೆಯಲ್ಲಿ ದಾವೀದನು ಹೇಳಿದಂತಹ 3 ಕಾರ್ಯಗಳನ್ನು ನಿಮಗೆ ಹೇಳ್ತೇನೆ, ಕೆಲವೊಂದು ವಾಕ್ಯಗಳನ್ನ ಓದ್ತೇನೆ. Number 1, he praises God as a personal testimony in his life. ದೇವರು ಆತನ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗೆ ಒಂದು ಸಾಕ್ಷಿಯಾಗಿ ಆತನು ಹೇಳ್ತಾ ಇರುವಂತ ಮೊದಲನೆಯ ವಿಷಯ. The second thing we are going to see is the corporate praises to holy God. ಎಲ್ಲರೂ ಸೇರಿ ಪರಿಶುದ್ಧವಾದ ದೇವರಿಗೆ ಮಾಡುವಂತ ಒಂದು ಸ್ತೋತ್ರವನ್ನ ನೋಡ್ತೇವೆ. The final thing is we are going to see the universal praises to our living God. ಮೂರನೇದಾಗಿ ನಾವು ನೋಡ್ತೇವೆ ಸಾರ್ವತ್ರಿಕವಾಗಿ ಎಲ್ಲರೂ ಈ ಲೋಕದಲ್ಲಿರುವ ಎಲ್ಲರೂ ಸಹ ದೇವರಿಗೆ ಸ್ತೋತ್ರ ಮಾಡುವಂತದ್ದು. There was a man, the king, sitting in his chair. He is dreaming about the day will come that everyone, the world, the universal people will praise our holy God. ದಾವೀದನು ಸಿಂಹಾಸನದಲ್ಲಿ ಕೂತ್ಕೊಂಡು ತನ್ನ ಪರಿಶುದ್ಧವಾದ ದೇವರನ್ನ ಮುಂಬರುವ ಸಂತತಿಗಳಲ್ಲಿ ಲೋಕದ ಎಲ್ಲಾ ಜನಗಳು ಸ್ತೋತ್ರ ಮಾಡುತ್ತಾರೆ ಎಂಬುದನ್ನ ಆತನು ಕನಸು ಕಾಣ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. Very briefly, I want to talk about his background. ನಾನು ಆತನ ಒಂದು ಹಿನ್ನೆಲೆಯನ್ನ ನಾನು ಕ್ಲುಪ್ತವಾಗಿ ಹೇಳ್ತೇನೆ. You know, but I want to remind you today. ನಾನು ನಿಮಗೆ ಜ್ಞಾಪಕ ಮಾಡಿಸಕ್ಕೆ ಇಷ್ಟಪಡ್ತೇನೆ. David is one of the sons of Jesse. ಇಷಾಯನ ಒಬ್ಬ ಮಗ ಆತನು. How many children he had? 8. They have 8 children. So he is one among the 8. 8 ಮಕ್ಕಳೇ ಆತನು ಒಬ್ಬ.
One day God told Samuel to go to Jesse's house and anoint one of his son to be the king of Jewish people. ಆ ಸ್ವಾಮಿಯವರಿಗೆ ದೇವರು ಹೇಳಿದ್ರು ಆ ಒಂದು ಯಹೂದ್ಯ ರಾಜನಾಗಿ ಯೆಶಯ ಮನೆಗೆ ಹೋಗಿ ಮಗನ ಅಭಿಷೇಕಿಸಬೇಕು ರಾಜನಾಗಿ ಎಂದು. They are shepherd people. They are not born in a big family. ಅವರು ದೊಡ್ಡ ಕುಟುಂಬ ಹುಟ್ಟಿದವರಲ್ಲ, ಅವರು ಕುರುಬರಾಗಿದ್ರು. So Samuel has to search his home, and he went and searched Jesse's house until you find the God's anointing. ಆ ಇಶಾನ ಮನೆಯನ್ನು ಹುಡುಕೊಂಡು ಆತನು ಆ ಒಂದು ಮಗನಿಗೆ ಅಭಿಷೇಕ ಮಾಡೋದಕ್ಕಾಗಿ ಹೋದನು. So there were two of his sons were already serving in the army of Saul. ಸೌಲನ ಸೈನ್ಯದಲ್ಲಿ ಆ ಇಬ್ಬರು ಮಕ್ಕಳು ಅವರು ಸೇವೆ ಮಾಡ್ತಾ ಇದ್ರು. But they sent David to take care of the sheep in the field. ದಾವೀದನ ತನ್ನ ತಂದೆಯಾದವನು ಆ ಒಂದು ಕುರಿಯ ಕಾಯಲಿಕ್ಕೆ ಕಳಿಸಿಕೊಟ್ಟಿದ್ದನು. And in the wilderness, this boy, he had nobody to talk, but he only interacted with his holy God. ಅರಣ್ಯದಲ್ಲಿ ಆತನಿಗೆ ಯಾರು ಮಾತಾಡಕ್ಕೆ ಇಲ್ಲದೇ ಇರುವುದರಿಂದ ಆತನ ಪರಿಚಿತವಾದ ದೇವರೊಂದಿಗೆ ಮಾತಾಡ್ತಾ ಇದ್ದನು. When he went to the wilderness, with him he took a music instrument in his hand. ಆತನೊಟ್ಟಿಗೆ ಆತನು ಆ ಒಂದು ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತೆಗೆದುಕೊಂಡು ಹೋದನು. So what he did, that whenever he had all the free time, that the only thing he did in the wilderness is to sing and praises to holy God. ಅರಣ್ಯದಲ್ಲಿ ಆತನು ತನ್ನ ಪರಿಶುದ್ಧ ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವವನಾಗಿದ್ದನು, ಹಾಡಾಡ್ತಾ ಇದ್ದನು. I want you to imagine this. ಇದನ್ನ ನೀವು ಊಹಿಸಿಕೊಂಡು ನೋಡಿ. He is in the wilderness, no house. ಆ ಒಂದು ಅರಣ್ಯದಲ್ಲಿ ಮನೆ ಇಲ್ಲ. He pitched a tent. ಆ ಒಂದು ಗುಡಾರ ಹಾಕೊಂಡಿದ್ದ. No electricity. ಆ ಒಂದು ಯಾವ ಒಂದು ಕರೆಂಟ್ ಇರಲಿಲ್ಲ. No shower. ಯಾವ ಸ್ನಾನ ಮಾಡೋದಕ್ಕೆ ಯಾವ No drinking water. ಅಲ್ಲಿ ಕುಡಿಯುವ ನೀರಿಲ್ಲ. No MG road or commercial street. ಯಾವ ಕಮರ್ಷಿಯಲ್ ಸಿಟಿ ಎಂಜಿ ರೋಡ್ ಇಲ್ಲ. And no restaurant. ಯಾವ ಒಂದು ಹೋಟೆಲ್ಗಳು ಇಲ್ಲ. No telephone, no internet. ಇಂಟರ್ನೆಟ್ ಆಗಲಿ ಯಾವ ಟೆಲಿಫೋನ್ ಇಲ್ಲ. No cell phone. ಯಾವ ಒಂದು ಮೊಬೈಲ್ ಇಲ್ಲ. He has nothing in his hand. You can imagine how you would have spent his time. ಯಾವುದು ಇಲ್ಲ. ಸ್ವಲ್ಪ ಊಹಿಸ್ಕೊಂಡು ನೋಡಿ ಯಾವ ರೀತಿ ಆತ ಸಮಯ ಕಳೆದಿರ್ಬೋದು. With all the technology, communication we have, we still feel bored. ಎಲ್ಲ ಕಮ್ಯುನಿಕೇಶನ್ ಎಲ್ಲ ಇದ್ರೂ ಕೂಡ ನಾವು ಕೆಲವು ಸಾರಿ ಬೇಜಾರಾಗ್ಬಿಡ್ತೀವಿ. But you can imagine a 14-year-old boy sitting in the wilderness with nothing in his hand. He had an instrument in his hand, and he took the instrument. He started praising and composing and praising. 14 ವರ್ಷದ ಹುಡುಗನ ಆತನು ಆ ಒಂದು ಇನ್ಸ್ಟ್ರೂಮೆಂಟ್ ತೆಗೆದುಕೊಂಡು ದೇವರಿಗೋಸ್ಕರ ಹಾಡು ಹೇಳೋದು, ದೇವರಿಗೋಸ್ಕರ ಹಾಡುಗಳನ್ನ ಬರೀತಾ ಇದ್ದ. One day there were a group of people coming towards him. ಆತನೊಟ್ಟಿಗೆ ಒಬ್ಬ ಗುಂಪಿನ ಜನ ಬಂದ್ರು. He was very surprised that somebody is coming seeking for him. ಆತನಿಗೆ ಆಶ್ಚರ್ಯ ಆಯ್ತು, ಆತನ ಹುಡುಕೊಂಡು ಯಾರೋ ಬಂದಿದ್ದಾರಲ್ಲ ಎಂದು. They told him that the prophet, the greatest prophet Samuel is in your home. He asked you to bring you to your home. ಪ್ರವಾದಿಯಾದ ಸಾಮ್ಯವು ನಿನ್ನ ಮನೆ ಇದ್ದಾರೆ, ನಿನ್ನ ಕರ್ಕೊಂಬರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅವ್ರು ಬಂದು ಹೇಳಿದ್ರು. And he said that what a great prophet is having a business with a shepherd boy. ಆ ಒಂದು ಪ್ರವಾದಿಯಾದ ಸಮಯವನಿಗೆ ನನ್ನಂತ ಕುರುಬ ಹುಡುಗನ ಹತ್ರ ಏನ್ ಕೆಲಸ ಅಂತ ಅನ್ಕೊಂಡ. They said, we don't know whatever it is, but he wants you. ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಅದೇ ಆತನಿಗೆ ನೀನ್ ಬೇಕಂತ ಬಾ. They also told him that he told it until you come, he is not going to eat, he is not going to sleep, he is on strike. ನೀನು ಬಂದಿಲ್ಲ ಅಂದ್ರೆ ಆತನ ಊಟ ಮಾಡಲಿಲ್ಲಂತೆ, ಆತನ ಏನು ಮಾಡಲಿಲ್ಲಂತೆ, ಅದ ನಿನಗಾಗಿ ಕಾಯ್ತಾ ಇದ್ದಾನೆ. And he was very surprised. ದಾವೀದನಿಗೆ ಆಶ್ಚರ್ಯ ಆಯ್ತು. And then he went home. ಆತನ ಮನೆಗೆ ಹೋದ. And then Samuel laid his hand on him, and God told him, he is the man, anoint him as well. ಸಾಮ್ಯನ ಮೇಲೆ ಆತನ ಕೈ ಇಟ್ಟ, ಆತನ ಅಭಿಷೇಕಿಸುವಂತ ದೇವರು ಹೇಳಿದ್ರು, ಅಭಿಷೇಕಿಸಿದ. And after anointing him as a king, he started singing and praising to God. ರಾಜನಾದ ನಂತರ, ರಾಜನಾಗಿ ಅಭಿಷೇಕಿಸಿದ ನಂತರ ಆತನು ದೇವರಿಗೋಸ್ಕರ ಹಾಡು ಹೇಳಕ್ಕೆ ಪ್ರಾರಂಭಿಸಿದ. So in Psalm 145, somebody can read 1 to 5. 1ರಿಂದ 5 ಯಾರಾದ್ರೂ ಓದ್ಬೋದು? 45 ಒಡೆಯನೇ ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿ ಕೊಂಡಾಡುವೆನು, ದಿನಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಾಯುಗಾಂತರಗಳಲ್ಲಿ ಸ್ತುತಿಸುವೆನು. ಯೆಹೋವನು ಮಹೋನ್ನತನು, ಮಹಾಸ್ತುತಿಪಾತ್ರನೂ ಆಗಿದ್ದಾನೆ. ಆತನ ಮಹತ್ವ ಅಪಾರವಾದದ್ದು. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವರು. ನಾನು ನಿನ್ನ ಮಹಾಪ್ರಭಾವಯುಕ್ತವಾದ ಮಹಿಮೆಯನ್ನು, ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. Look at the expression of the personal testimony. ಆತನಿಗೆ ತನ್ನ ಒಂದು ವೈಯಕ್ತಿಕ ಸಾಕ್ಷಿ ಯಾವ ರೀತಿ ಹೇಳ್ತಾ ಇದ್ದಾನೆ ನೋಡಿ. He is telling that your name is exalted forever and ever and ever. ನಿನ್ನ ನಾಮವನ್ನು ಯುಗಾಂತರಗಳಲ್ಲಿಯೂ ಕೊಂಡಾಡುವೆನು.
How many years David lived? Anyone know? ಯಾರಿಗೆ ಗೊತ್ತಾ ದಾವೀದ ಎಷ್ಟು ವರ್ಷ ಜೀವಿಸಿದ? 70 years. 70 ವರ್ಷ. David knows that in 70 years my kingdom will come to an end. ಅದಕ್ಕೆ ಗೊತ್ತು 70 ವರ್ಷ ಆದ್ಮೇಲೆ ಆತನ ರಾಜ್ಯ ಮುಗ್ದೋಗುತ್ತೆ. He also understood the kingdom that I am holding here will be destroyed, will not be there. There is a end of my earthly kingdom on this earth. ಈ ಲೋಕದಲ್ಲಿ ನನಗೆ ಕೊಟ್ಟಂತ ಆ ಒಂದು ರಾಜ್ಯ ಆ 70 ವರ್ಷಗಳಲ್ಲಿ ಮುಗಿದೋಗುತ್ತೆ ಅಂತ ಅದಕ್ಕೆ ಗೊತ್ತಿತ್ತು. There were many people, they were praising the king David, but he is praising God. ಅನೇಕ ದಾವೀದನನ್ನು ನೋಡಿ ಹೊಗಳ್ತಾ ಇದ್ದಾರೆ, ಈತನಾದ್ರೂ ದೇವರನ್ನು ನೋಡಿ ಹೊಗಳ್ತಾ ಇದ್ದಾನೆ. I went to one church, there was a pastor. ನಾನು ಸಭೆಗೆ ಹೋಗಿದ್ದೆ, ಒಬ್ಬ ಸಹಪಾಠಿದ್ರು. So the pastor got angry with the assistant pastor. ಆ ಒಂದು ಪಾಸ್ಟರ್ಗೆ ಆ ಅಸಿಸ್ಟೆಂಟ್ ಪಾಸ್ಟರ್ ಮೇಲೆ ಕೋಪ ಬಂದ್ಬಿಟ್ಟಿತ್ತು. So after the service, I asked the junior pastor, what was wrong? ನಾನು ಸರ್ವಿಸ್ ಆದ್ಮೇಲೆ ಕೇಳಿದೆ ಆ ಅಸಿಸ್ಟೆಂಟ್ ಪಾಸ್ಟರ್ನ ಏನಾಗಿದೆ. So he's telling that he told me that my pastor, senior pastor, is very angry that I did not introduce him correctly with all the respect. ನಾನು ನನ್ನ ಒಂದು ಸೀನಿಯರ್ ಪಾಸ್ಟರ್ನ ಮರ್ಯಾದೆಯಿಂದ ಸರಿಯಾಗಿ ಅವನ್ನ ಪರಿಚಯ ಮಾಡ್ಕೊಳ್ಳಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಎಂದು. So he got very panic and he was very disturbed. ಅದಕ್ಕೆ ಆತನಿಗೆ ಗಲಿಬಿಲಿಯಾಗಿ ಆತನು ಕೋಪದಿಂದಾನೆ. But King David is saying that, Lord, you anointed me as a king, but I want to surrender all my exaltation, all my praises to your holy name, because I want to praise you forever and ever and ever. ದೇವರಿಗೆ ದಾವೀದ ಹೇಳ್ತಾ, ನೀ ನನ್ನನ್ನ ಹೆಚ್ಚು ಮಾಡಿದ್ದಿ, ನನ್ನನ್ನ ಎಕ್ಸಾಲ್ಟ್ ಮಾಡಿದ್ದಿ, ನಾನು ನಿನ್ನನ್ನ ಯುಗಾಂತರಗಳಲ್ಲಿಯೂ ನಾನು ಯಾವಾಗ ನಿನ್ನ ಸ್ತೋತ್ರ ಮಾಡ್ತೀನಿ, ನಿನ್ನ ನಾವು ನನ್ನ ಮೇಲೆ ಕೆತ್ತೇನೆ ಅಂತ ಹೇಳ್ತಾನೆ. Because he is telling to people that my kingdom will come to an end one day. ಜನರಿಗೆ ಹೇಳ್ತಾ ಇದ್ದಾರೆ, ಒಂದು ದಿನ ನನ್ನ ರಾಜ್ಯವು ಮುಗಿದೋಗುತ್ತೆ. All the humanly kingdom will come to an end, but the kingdom of God will prevail forever and ever. ನಮ್ಮ ಎಲ್ಲ ಮನುಷ್ಯರು ಇರುವಂತಹ ಎಲ್ಲ ರಾಜ್ಯಗಳು ಅದು ಮುಗಿದೋಗುತ್ತೆ, ಆದ್ರೆ ಒಂದೇ ಒಂದು ರಾಜ್ಯ ನಿತ್ಯ ನಿರಂತರ ಇರುವಂತದ್ದು ನಮ್ಮ ಯೇಸಪ್ಪನ ಒಂದು ರಾಜ್ಯ. In this Psalms, he is dreaming about how God name will be honored and exalted forever and ever. ಆದ್ರೆ ಅಲ್ಲಿ ಕನಸು ಕಾಣ್ತಾ ಇರುವಂತದ್ದು ಯಾವ ರೀತಿಯಾಗಿ ದೇವರ ನಾಮ ಯುಗಾಂತರಕ್ಕೂ ಆ ಒಂದು ಹೊಗಳಲ್ಪಡ್ತದೆ, ಕೊಂಡಾಡ್ತದೆ ಅಂತ ಅನ್ಕೊಂತಾ ಇದ್ದಾನೆ. In verse 3, it's a very good expression. ವಚನ 3 ನೋಡ್ಬೋದು, Great is the Lord and most worthy of his praise. ಯೆಹೋವನು ಮಹೋನ್ನತನು ಮಹಾ ಸ್ತುತಿ ಪಾತ್ರನೂ ಆಗಿದ್ದಾನೆ. ಓದ್ರಿ ಕನ್ನಡದಲ್ಲಿ. ಯೆಹೋವನು ಮಹೋನ್ನತನು ಮಹಾ ಸ್ತುತಿ ಪಾತ್ರನಾಗಿದ್ದಾನೆ, ಆತನ ಮಹತ್ವ ಅಪಾರವಾದದ್ದು. So in other words, he is saying God is worthy to be praised because I cannot measure how much honorable and holy and splendor God we have. ಎಂತ ದೊಡ್ಡ ದೇವರು ನಾವಂತ ಇದ್ದಾರೆ ಅಂದ್ರೆ ಅದರ ಮಹೋನ್ನತನು ಮಹಾ ಸ್ತುತಿ ಪಾತ್ರನು, ನಾನು ಆತನ ಮಹತ್ತನ್ನು ಕೂಡ ಹೇಳೋದಕ್ಕಾಗಲ್ಲ, ಅಷ್ಟು ಅಪಾರವಾದದ್ದು ಅಂತ. So this is what the personal praises of David. ದಾವೀದನ ವೈಯಕ್ತಿಕವಾಗಿ ದೇವರಿಗೆ ಕೊಡ್ತಾ ಇರುವಂತಹ ಸ್ತುತಿಗಳು. It's not end there. ಅಲ್ಲೇ ಅದು ಮುಗಿದೋಗೋದಿಲ್ಲ. I don't know how many of you read the Bible systematically. ಎಷ್ಟು ಜನ ನೀವು ಇಲ್ಲಿ ಪ್ರತಿದಿನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸತ್ಯವೇದ ಓದ್ತಿರೋ ಗೊತ್ತಿಲ್ಲ. The other day I went to Barak Literature Center in Oil Mill. So there I found a Bible. ಅಲ್ಲೊಂದು ಬೈಬಲ್ ನೋಡಿದೆ. It's a small this size Bible. I bought it for one of the couple who got married. ಒಬ್ಬ ಗಂಡ ಹೆಂಡತಿಗೋಸ್ಕರ ನಾನು ಆ ಚಿಕ್ಕ ಬೈಬಲ್ ತೆಗೆದುಕೊಂಡಿದ್ದೆ. I opened to see that that Bible has a very systematic way of reading the scripture. ಈ ವಾಕ್ಯಗಳನ್ನ ಯಾವ ರೀತಿಯಾಗಿ ಒಂದು ಕ್ರಮವಾಗಿ ಓದಬೇಕಂತಿದೆ ಅಲ್ಲಿ. So if you have a chance or if you already have, read the Bible systematically. ಆ ರೀತಿಯಾಗಿ ನಿಮ್ಮ ಸತ್ಯವೇದ ಇದ್ರೆ ಹಿಂದೆ ತೆಗೆದುಕೊಳ್ಳಿ, ಆ ರೀತಿಯ ಕ್ರಮವಾಗಿ ಸತ್ಯವೇದ ಓದಿ. In 70 years of the testimony and living and of King David, he was mostly in his Psalms, he was talking about coming of the Messiah. ಅನೇಕ ಒಂದು ಕೀರ್ತನೆಗಳಲ್ಲಿ ತನ್ನ ಸ್ವಂತ ಆ ಒಂದು ಸಾಕ್ಷಿ ಹೇಳೋದ್ರಲ್ಲಿ ಸಹ ದಾವೀದ ಹೇಳ್ತಾನೆ ಬರುವಂತ ಒಂದು ಮೆಸ್ಸಿಯನ ಕುರಿತಾಗಿ ಮಾತಾಡ್ತಾನೆ. I told you he lived 1,000 years before coming of Jesus Christ. ಯೇಸು ಕ್ರಿಸ್ತನ ಬರವಣಿಗೆ 1000 ವರ್ಷಗಳ ಮುಂಚೆ ಆತನು ಜೀವಿಸಿದನು. But he was prophesying that how the Messiah will come, that the kingdom of David will be extended to the kingdom of God, so that the universal praises to our holy God. ಯಾವ ರೀತಿಯಾಗಿ ಮೆಸ್ಸಿಯನು ಬರುತ್ತಾನೆ, ಆತನ ಮೂಲಕವಾಗಿ ದೇವರ ನಾಮ ಎಲ್ಲಾ ಕಡೆ ಹೊಗಳಲ್ಪಡ್ತದೆ, ಸ್ತುತಿವಂತನೆ ಎಂಬುದನ್ನು ಆತನಲ್ಲಿ ಮಾತಾಡ್ತಾ ಇದ್ದಾನೆ. So therefore in Psalms 145 he is not only praising personally to the holy God,
but he was inviting the other people in the kingdom to celebrate the goodness of God. ಆತನು ಮಾತ್ರ ತನ್ನ ವೈಯಕ್ತಿಕವಾದಂತ ಒಂದು ಸ್ತೋತ್ರ ಮಾಡ್ತಾ ಇಲ್ಲ, ಈ ಬೇರೆ ಜನಗಳು ಸಹ ದೇವರ ಹೊಗಳುವುದಕ್ಕಾಗಿ ಕೊಂಡಾಡುವುದಕ್ಕಾಗಿ ಕರೀತಾ ಇದ್ದಾನೆ. Read one more time verse 4. 4ನೇ ವಚನ ಮತ್ತೊಂದು ಅವತಿ ಓದಿ. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹಾಕಾರ್ಯಗಳನ್ನು ವರ್ಣಿಸುವರು. This is he is telling in a future state. ಅದು ನೋಡ್ರಿ, ನೀವು ಭವಿಷ್ಯದಲ್ಲಿ ಹೇಳುವಂತಹ ಒಂದು ಮಾತುಗಳು. He is not talking for today. He said one generation commands your work to another. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೋಗುವರು. They tell of your mighty acts. ನಿನ್ನ ಮಹತ್ಕಾರ್ಯಗಳನ್ನು ವರ್ಣಿಸುವರು. Verse 5, they speak of the glorious splendor of your ವಚನ majesty. 5, ನಾನು ನಿನ್ನ ಪ್ರಭಾವಯುಕ್ತವಾದ ಮಹಿಮೆಯನ್ನು ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. Read one more time verse 5. ಅದೇ 5ನೇ ವಚನ ಓದಿ. ನಾನು ನಿನ್ನ ಮಹಾಪ್ರಭಾವಯುಕ್ತವಾದ ಮಹಿಮೆಯನ್ನು ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. ಸಾಕು. So he is telling that one generation will tell another generation the goodness of God. ದೇವರ ಒಳ್ಳೆತನವನ್ನ ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಜನ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. You know the history of Israel. ನೀವು ಇಸ್ರಾಯೇಲಿನ ಒಂದು ಚರಿತ್ರೆ ಗೊತ್ತು. The God's people in Israel, there were many things happened in their life. ಇಸ್ರಾಯೇಲ್ ಒಂದು ಚರಿತ್ರೆ ನೋಡುವುದಾದ್ರೆ ಅವರ ಜೀವಿತಕ್ಕೆ ಅನೇಕ ಕಾರ್ಯಗಳಾಯ್ತು. Many times somebody came and ruled them, ಅನೇಕ ಸಾರಿ ಬೇರೆಯವರು ಬಂದು ಅವ್ರನ್ನ ಆಳ್ವಿಕೆ ಮಾಡಿದ್ರು. and many times somebody taken them from Israel nation to other countries. ಅನೇಕ ಸಾರಿ ಅನೇಕರು ಬಂದು ಅವ್ರನ್ನ ಅವ್ರ ದೇಶದಿಂದ ಹೊರಗೆ ಕರ್ಕೊಂಡು ಹೋಗ್ಬಿಟ್ರು. They lived close to 70 to 80 years in Babylon. ಬಾಬಿಲೋನಲ್ಲಿ 70-80 ವರ್ಷ ಜೀವಿಸಿದ್ರು. They have no written Bible in that time. ಆಗ ಅವರಿಗೆ ಬರೆಯಲ್ಪಟ್ಟಂತಹ ಸತ್ಯವೇದ ಇರಲಿಲ್ಲ. There were no internet to collect information about God. ಆ ದೇವರ ಕುರಿತಾದ ಎಲ್ಲಾ ಒಂದು ಕಾರ್ಯಗಳನ್ನ ಅವರು ತೆಗೆದುಕೊಳ್ಳೋದಕ್ಕೆ ಇಂಟರ್ನೆಟ್ ಇರಲಿಲ್ಲ. But the parents taught their children and their children and their children, so they kept the faith of God and the holy character of God, the knowledge about God, to their generation and to this generation, and preserved 80 years in a foreign land the faith of God to their children. ಆ ಒಂದು ದೇವರ ಮೇಲೆ ನಂಬಿಕೆಯನ್ನ ಸಂತತಿಯವರಿಗೆ ಹೊಂದ್ಕೊಳ್ಬೇಕು ಅಂತ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಂದೆ ತಾಯಿಗಳ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹಂಗೆ ಹೇಳ್ಕೊಂಡ್ ಬಂದು ಆ ರೀತಿಯಾಗಿ ಆ ದೇವರ ಕುರಿತಾದ ನಂಬಿಕೆಯನ್ನ ಇನ್ನೂ ಅವರು ಸಂಗ್ರಹಿಸಿಕೊಂಡು ಇಟ್ಕೊಂಡಿದ್ರು. They brought the faith to us today. We are Christian today because one generation and that generation has faithfully communicated the goodness of the Lord to one generation, to another generation, to another generation. ನಾವು ಸಹ ಕ್ರೈಸ್ತರಾಗಿದ್ದೇವೆ, ದೇವರಲ್ಲಿ ಬಂದಿದ್ದೇವೆ ಅಂದ್ರೆ ನಮ್ಮ ಹಿಂದೆ ಇದ್ದಂತ ಸಂತತಿ ಅವರು ಆ ಒಂದು ದೇವರ ಕುರಿತಾಗಿ ಹೇಳ್ಕೊಂಡ್ ಬಂದಿರ್ತಾರೆ. What have you done? ನೀವೇನ್ ಮಾಡಿದ್ದೀರಿ? What you have done for your children? ನಿಮ್ಮ ಮಕ್ಕಳಿಗೆ ನೀವೇನ್ ಮಾಡಿದ್ದೀರಿ? Have you communicated the faith to them, to the next generation? ನಿಮ್ಮ ಮಕ್ಕಳಿಗೆ ನಿಮ್ಮ ನಂಬಿಕೆಯನ್ನ ಹೇಳ್ಕೊಟ್ಟಿದ್ದೀರೋ? I know you are busy. ನಿಮಗೆ ಅನೇಕ ಕೆಲಸಗಳಿದೆ ನಂಗೆ ಗೊತ್ತು. Both husband and wife work. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೀರಿ. You think that coming to the church and attending the Sunday school, my children will be all right. ನೀವು ಅನ್ಕೊಂತೀರಾ ಸಂಡೇ ಸ್ಕೂಲ್ ಬಂದ್ರೆ ನಮ್ಮ ಮಕ್ಕಳು ಸರಿ ಹೋಗ್ಬಿಡ್ತಾರೆ ಅಂತ? Don't put your responsibility to the church. ನಿಮ್ಮ ಕರ್ತವ್ಯವನ್ನ ಜವಾಬ್ದಾರಿನ ಸಭೆ ಮೇಲೆ ಹಾಕ್ಬೇಡಿ. The church will do whatever is their responsibility. ಸಭೆ ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾರೆ. But the biggest responsibility of the parents is to give them the faith of God and praises to one generation to another ತಂದೆ generation. ತಾಯಿಗಿರುವಂತಹ ದೊಡ್ಡ ಜವಾಬ್ದಾರಿ ಅಂದ್ರೆ ತಮ್ಮ ನಂಬಿಕೆಯ ತನ್ನ ಮಕ್ಕಳಿಗೆ ಕಳಿಸಿ ಕೊಡುವಂತದ್ದು, ಅವರು ಇನ್ನೊಂದು ಸಂತತಿಗೆ ಕಳಿಸಿ ಕೊಡುವಂತದ್ದು. In verse 5 he says that they will speak the glorious splendor of your majesty. ನಾನು ನಿನ್ನ ಮಹಾಪ್ರಭಾವಯುಕ್ತವಾದ ಮಹಿಮೆಯನ್ನ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆ. A king is telling that they call him majesty, okay? They call him majesty. The king, the David king, they will address him as a majesty. ಆ ರಾಜರ ನೋಡಿ ಸಹ ಅವ್ರು ಹೇಳ್ತಾರಲ್ವಾ, ಮಹಿಮೆ ಉಳ್ಳವನು ಅಂತ. Yeah. So then David is saying, my majesty is temporary, God. ನನಗಿರುವಂತಹ ಮಹಿಮೆ ಅದು ತಾತ್ಕಾಲಿಕವಾದದ್ದು. But your majesty is the splendor and glorious and will be spoken for generation to generation. ನಿನ್ನ ಮಹಿಮೆಯಾದ ಮಹಾಪ್ರಭಾವವನ್ನು ಅದು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಮಾತಾಡ್ತಾರೆ. And look at the end of that 5th verse. Can someone read? 5ನೇ ವಚನ ಕೊನೆ ಭಾಗದಲ್ಲಿ ನಾನು ನಿನ್ನ ಪ್ರಭಾವ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆ.
ನಾನು ನಿನ್ನ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. When everybody is doing that, but I am committed, Lord, to continue to meditate on your wonderful works. ನನ್ನ ಬಗ್ಗೆ ಜನ ಹೇಳ್ತಾ ಇದ್ದಾರೆ, ಆದ್ರೆ ನಾನು ನಿನ್ನ ಅದ್ಭುತ ಕಾರ್ಯಗಳನ್ನ ಧ್ಯಾನ ಮಾಡೋದಕ್ಕಾಗಿ ನಾನು ಒಪ್ಪಿಸಿಕೊಡುತ್ತೇನೆ. What is there to meditate for David about God? ದೇವರ ಕುರಿತಾಗಿ ಧ್ಯಾನ ಮಾಡೋದಕ್ಕೆ ದಾವಿದನಿಗೆ ಏನಿದೆ? Can you guess? ಎಲ್ಲ ಇತ್ತು ಅವನಿಗೆ. ಊಹಿಸ್ಕೊಳ್ತೀರಾ, ಹೇಳ್ತೀರಾ ಅದನ್ನ? ಏನಕ್ಕಾಗಿ ಆತನು ಧ್ಯಾನ ಮಾಡಬೇಕಾಗಿತ್ತು? ದೇವರ ಅದ್ಭುತ ಕಾರ್ಯಗಳ ಕುರಿತಾಗಿ. ಕೊರ್ಬನನ್ನ ಅರಸನಾಗಿ ಮಾಡಿದ್ರು. Okay, so how long? Every day? ಪ್ರತಿದಿನ ದೇವರು ಆತನ ಕುರುಬನಿಂದ ರಾಜೀನಾಮೆ ಮಾಡಿದ್ರು. Yes, he is very thankful to God ಅದಕ್ಕೆ ದೇವರ ಕೃತಜ್ಞನಾಗಿದ್ದಾನೆ. that a shepherd boy became a king. He is very thankful to ಆ God. ಕುರುಬನಾದ ಹುಡುಗನು ರಾಜನಾದ, ಅದಕ್ಕೆ ದೇವರಿಗೆ ಅಪರೂಪತೆ ಸಲ್ಲಿಸ್ತಾನೆ. It's very personal. ಅದು ವೈಯಕ್ತಿಕವಾದ. Because I want to ask you the second question. ಎರಡನೇ ಪ್ರಶ್ನೆ ಕೇಳಿ. When you praise God, for what you are praising God? ದೇವರು ನೀವು ಸ್ತೋತ್ರ ಮಾಡ್ತೀರಾ? ಯಾತಕ್ಕೆ ಸ್ತೋತ್ರ ಮಾಡ್ತೀರಾ? What he has done, yes. Yeah. This is the problem with us. ನಮ್ಗೆ ಏನ್ ಮಾಡ್ರು ಅದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೊಂದು ಸಮಸ್ಯೆ ಇದೆ. What we think, we praise God because He has done something to me in my life. ನಮ್ಮ ಜೀವಿತ ದೇವರು ಏನೋ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ನಾವು ಸ್ತೋತ್ರ ಮಾಡ್ತೇವೆ. It may be a healing, it may be a money, it may be a job, it may be a house, it may be a children. We all think about praising God for what God has individually done for me. ನಾವೆಲ್ಲರೂ ಅಷ್ಟೇ ದೇವರ ವೈಯಕ್ತಿಕವಾಗಿ ನನಗೇನೆಲ್ಲ ಮಾಡಿದಾನೆ, ಏನೆಲ್ಲ ಕೊಟ್ಟಿದ್ದಾನೋ ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. David also was thankful to God, ದಾವೀದನು ಸಹ ದೇವರಿಗೆ ಕೃತಜ್ಞನಾಗಿದ್ದನು. but his focus was not that. ಆದ್ರೆ ಆತನ ದೃಷ್ಟಿ ಅದಾಗಿರ್ಲಿಲ್ಲ. David always praised God for two important things. ದಾವೀದನು ದೇವರಿಗೆ ಸ್ತೋತ್ರ ಮಾಡೋದ್ರಲ್ಲಿ ಎರಡು ಮುಖ್ಯವಾದ ಕಾರ್ಯಕ್ಕೋಸ್ಕರ ಮಾಡ್ತಾ ಇದ್ದನು. He says that in Psalm that, Lord, thank you for saving, delivering my generation from Egypt to here. By doing that, you have restored a generation of people, God's children, to become a great nation. ದೇವರೇ, ನೀವು ನನ್ನ ಸಂತತಿಯನ್ನ ಐಗುಪ್ತದಿಂದ ಹೊರಗೆ ಕರ್ಕೊಂಡು ಬಂದು ಅವರ ಮೂಲಕವಾಗಿ ನಿನ್ನ ಒಂದು ಜನರಾಗಿ ಮಾರ್ಪಡುವಂತ ಒಂದು ಸಂತತಿಯನ್ನು ಎಬ್ಬಿಸಿದ್ದೀ. When we were wandering when we were in the slavery in Egypt, you think about us and brought us to the kingdom and majesty of Israel. ನಾವು ಐಗುಪ್ತದಲ್ಲಿ ಗುಲಾಮರಾಗಿದ್ದಾಗ ನೀವು ನಮ್ಮನ್ನ ಒಂದು ದೇಶವಾಗಿ ಮಾರ್ಪಟ್ಟು ಒಂದು ಮಹಿಮೆ ಉಳ್ಳಂತೆ ನಾವು ಇರುವ ಹಾಗೆ ಮಾಡಿದ್ಯಲ್ಲ ಅಂತ ಸ್ತೋತ್ರ ಮಾಡ್ತಾ ಇದ್ದೀವಿ. I want to explain please pay attention here. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. He is thankful to God for what personally He has done to him. ದೇವರಿಗೆ ಆತ ಕೃತಜ್ಞನಾಗಿರೋ, ದೇವರು ಆತನ ವೈಯಕ್ತಿಕವಾಗಿ ಏನ್ ಮಾಡಿದ್ರು ಅದಕ್ಕಾಗಿ. But his thanksgiving, his meditation, his praises is how God collectively blessed people to brought them from slavery of Egypt and made them a great nation, and through that nation the entire world will know the glorious presence of the Holy God through His Son Jesus Christ. ದೇವರು ಯಾವ ರೀತಿಯಾಗಿ ಒಂದು ಸಂತತಿಯನ್ನ ಐಗುಪ್ತ ಕರ್ಕೊಂಡು ಬಂದು ತನ್ನ ಮಕ್ಕಳಾಗಿ ತನ್ನ ಜನರಾಗಿ ಮಾರ್ಪಡಿಸಿ ಯೇಸು ಕ್ರಿಸ್ತನ ಆ ಒಂದು ಮಹಿಮೆಯನ್ನ ಎಲ್ಲಾ ಕಡೆ ಪ್ರಚುರ ಮಾಡುವಂತೆ ಲೋಕವೇ ತಿಳಿದುಕೊಳ್ಳುವಂತೆ ಮಾಡ್ತಾರಲ್ಲ, ಅದಕ್ಕೋಸ್ಕರವಾಗಿ ಆತನು ದೇವರಿಗೆ ಸ್ತೋತ್ರ ಮಾಡುವವನಾಗಿದ್ದು. Because he is telling that we were in a slavery in Egypt. You redeemed us and brought us and made a great nation, and through great nation we have become testimony and witness to the entire world, so that all the people in the world will praise and thank you, Master. That's history. ನಾವು ಗುಲಾಮರಾಗಿದ್ವಿ, ಹೊರಗೆ ಕರ್ಕೊಂಡು ಬಂದು ನಮ್ಮ ಒಂದು ಜನಾಂಗವಾಗಿ ಮಾರ್ಪಡಿಸಿ ಜನಾಂಗದ ಮೂಲಕವಾಗಿ ನಿನ್ನ ಒಂದು ಮಹಿಮೆಯನ್ನ ಪ್ರಚುರ ಪಡುವಂತೆ ಮಾಡಿದ್ಯಲ್ಲ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಸಹ ಆ ರೀತಿಯಾಗಿ ಆಗಬೇಕೆಂದು ನೀನು ಮೊದಲೇ ನಿಶ್ಚಯಿಸಿಕೊಂಡಿದ್ಯಲ್ಲ, ಅದಕ್ಕಾಗಿ ದೇವರನ್ನ ಆತನ ಸ್ತೋತ್ರ ಮಾಡುವಾತನಾಗಿದ್ದ. Did you see the difference between him and us? ಆತನಿಗೂ ನಮಗೆ ಒಂದು ವ್ಯತ್ಯಾಸ ನೋಡ್ರಾ? We come to church, we give testimony, we praise God because we have some very individualistic, very personal, very selfish in our nature. ನಾವು ಬಂದು ಸ್ತೋತ್ರ ಮಾಡುವಂತದ್ದು ನಮಗಾಗಿ ಸ್ವಾರ್ಥತೆಯಿಂದ ನಮ್ಮ ವೈಯಕ್ತಿಕವಾದ ಕಾರ್ಯಗಳಿಗೆ ನಾವು ಸ್ತೋತ್ರ ಮಾಡ್ತೀವಿ. But here is a man, the king, the majesty, he is telling that how great you are to bring us from the bondage of slavery from Egypt to the nation, and through nation to the rest of the world, that we will be the witness and testimony to the great God, the
the majesty of Jesus. ದಾವೀದನಾದ್ರೂ ಹೇಳ್ತಾ ಇದ್ದಾನೆ, ನಮ್ಮನ್ನ ನೀನು ಗುಲಾಮನ ಒಡೆ ಕರ್ಕೊಂಡ್ಬಂದು ನಮ್ಮನ್ನ ಒಂದು ಜನಾಂಗವಾಗಿ ಮಾರ್ಪಡಿಸಿ ನಾವು ನಿನಗಾಗಿ ಸಾಕ್ಷಿ ಹೇಳುವಂತೆ ನಿನ್ನ ಮಹಿಮೆಯನ್ನ ಸಾರುವಂತೆ ನೀನು ಮಾಡಿದ್ಯಲ್ಲ, ಅದಕ್ಕೆ ಆತನ ಸ್ತೋತ್ರ ಮಾಡ್ತಾ ಇದ್ದಾನೆ. That is what he is meditating day and night. How I can dream about the preaching of the good news of God to the rest of the world. How I can be a testimony and witness. How Israel can be a testimony and witness to the rest of the world, so that all the people on the earth will praise the majesty of God. ಅದನ್ನೇ ದಾವೀದ ಹೇಳ್ತಾನೆ, ಆ ಅದ್ಭುತ ಕಾರ್ಯಗಳನ್ನ ನಾನು ಪ್ರತಿದಿನ ಧ್ಯಾನಿಸ್ತೇನೆ. ನನ್ನ ಒಂದು ಇಸ್ರೇಲ್ ಜನಗಳು ಯಾವ ರೀತಿಯಾಗಿ ಅವನ ಮಹಿಮೆಯನ್ನ ಸಾರಬೇಕು, ಲೋಕದ ಎಲ್ಲಾ ಜನಗಳು ನಿನ್ನ ಕಂಡುಕೊಳ್ಬೇಕು ಅನ್ನೋದಕ್ಕಾಗಿ ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾನೆ. Verse 6. 6ನೇ ವಚನ ಓದಿ. ಮನುಷ್ಯರು ನಿನ್ನ ಭಯಂಕರ ಕೃತ್ಯಗಳಲ್ಲಿ ಕಂಡು ಬಂದ ಪ್ರತಾಪವನ್ನು ಕೊಂಡಾಡುವರು. ನಾನು ನಿನ್ನ ಮಹತ್ತನ್ನು ಪ್ರಸಿದ್ಧಿಪಡಿಸುವೆನು. He is telling here, listen very carefully. He is not telling here the people of Israel. ಇಲ್ಲಿ ಇಸ್ರೇಲ್ ಜನಗಳ ಕುರಿತು ಮಾಡ್ತಾ ಇಲ್ಲ. They tell the power of your awesome work and will proclaim your great news. ಮನುಷ್ಯರು ನಿನ್ನ ಭಯಂಕರ ಕೃತ್ಯಗಳ ಕಂಡು ಬಂದ ಪ್ರತಾಪವನ್ನು ಕೊಂಡಾಡುವರು. Who is that Manushya? ಯಾರವರು? Who are those people whom he is talking ಯಾರು ಆ about? ಜನಗಳು? He is talking about you, friends. ನಮ್ಮ ಕುರಿತಾಗಿ ಮಾತಾ ಇದ್ದಾರೆ. Look at the dream of a king. You sitting in the majesty is dreaming about people in the Divide of the church, that they will proclaim the deeds and mighty works of the God in this generation. ರಾಜನಾದ ದಾವೀದನು ಈ ರೀತಿಯಾಗಿ ಒಂದು ಜೀವನದ ಸಭೆ ಮಕ್ಕಳು ದೇವರನ್ನ ಕೊಂಡಾಡ್ತಾರೆ ಎಂಬುದನ್ನು ಆಗಲೇ ಆತನು ಕನಸು ಕಾಣುವವನಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. Can you imagine that how he is praising God? I thank God that after 2000 years of coming, so that means 3000 years before, David is dreaming that the day will come in India, in Bangalore, in Kalyan Nagar, the Divajodi church will declare the mighty works of God to the rest of the world. 2000 ಮುಂಚಿತವಾಗಿ ಆತನ ದಾವೀದನು ಈ ರೀತಿಯಾಗಿ ನಾವು ದೇವರ ಸ್ತೋತ್ರ ಮಾಡ್ತೀವಿ ಎಂಬುದನ್ನ ಕನಸು ಕಾಣುವುದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. He is dreaming about the majesty of glorious God. ದೇವರ ಮಹಿಮೆ ಉಳ್ಳಂತಹ ಪ್ರತಾಪವನ್ನ ಆತನು ವರ್ಣಿಸ್ತಾ ಇದ್ದಾನೆ. Not only that, read verse 7. ವಚನ 7 ಸಹ ನೋಡಿ. ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. So they will sing a joyful song for your righteousness. ನಿನ್ನ ನೀತಿಯನ್ನ ಆ ಒಂದು ಹಾಡಿನ ಮೂಲಕ ಕೊಂಡಾಡುವರು, ಹೊಗಳುವರು. So this morning we sang praises to Him. ನಾವು ಈಗ ಬೆಳಿಗ್ಗೆ ನಾವು ದೇವರಿಗಾಗಿ ಸ್ತೋತ್ರ ಮಾಡಿದ್ದೇವೆ. It was very meaningful song. ಅದು ಒಳ್ಳೆ ಅರ್ಥ ಕೊಡುವಂತ ಒಂದು ಹಾಡುಗಳು. 3000 years before you sang this song, David is dreaming and praising and thinking that one day will come that these people will sing the praises to God. 3000 ವರ್ಷಕ್ಕೆ ಮುಂಚಿತವಾಗಿ ದಾವೀದನು ಇಂತಾಗಿ ನಾವು ಆಡ್ತೀವಿ, ದೇವರನ್ನ ಕೊಂಡಾಡ್ತೀವಿ ಎಂಬುದನ್ನ ಅದನ್ನು ಕನಸುಕೊಂಡಿದ್ದನು. Verse 8 and 9 is talking about how compassionate our God. 8-9 ದೇವರಿಗೆ ದಯೆಯು ಕನಿಕರವುಳ್ಳವನು ಹೇಳ್ತಾನೆ. In the song, ಯೆಹೋವನು ದಯೆಯು ಕನಿಕರವುಳ್ಳವನು ದೀರ್ಘಶಾಂತನು ಪೂರ್ಣ ಪ್ರೀತಿಯಾಗಿದ್ದಾನೆ. ಪ್ರೀತಿಪೂರ್ಣನು ಸರ್ವೋಪಕಾರಿಯು ತಾನು ನಿರ್ಮಿಸಿದವರನ್ನೆಲ್ಲ ಕರುಣಿಸುವಾತನು ಆಗಿದ್ದಾನೆ. so he says that the Lord is glorious and compassionate. That's a character of God. ದೇವರ ಒಂದು ಸ್ವಭಾವವೇ ಅದು ಮಹಿಮೆಯು ಮತ್ತು ಆತನು ದಯೆ ಉಳ್ಳವನು. And also he is saying he is slow to anger ಆತನು ಕೋಪಗೊಳ್ಳುವುದರಲ್ಲಿ ನಿಧಾನವಾಗಿದ್ದಾನೆ. and he is rich in love. ಆದರೆ ಆತನು ಪ್ರೀತಿಯಲ್ಲಿ ಪರಿಪೂರ್ಣನಾಗಿದ್ದಾನೆ. Look at a man who never went to a Bishop Cotton school to talk about discovering the character of God in a glorious way. ಯಾವ ಒಂದು ಬಿಷಪ್ ಕಾಟನ್ಗೆ ಹೋಗದೆ ಇರುವಂತ ಒಬ್ಬ ವ್ಯಕ್ತಿ ದೇವರ ಮಹಿಮೆ ಉಳ್ಳ ಆ ಸ್ವಭಾವವನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ. He is telling that my God is compassionate. ನನ್ನ ದೇವರು ದಯೆಯು ಕನಿಕರ ಉಳ್ಳವನು. He is gracious. ಆತನು ಕನಿಕರ ಉಳ್ಳವನು. He is slow to anger. ಆತನು ದೀರ್ಘಶಾಂತನು. He is rich in love. ಆತನು ಪ್ರೀತಿ ಪೂರ್ಣನು ಆಗಿದ್ದಾನೆ. This is the character of my God. ಅದೇ ನಮ್ಮ ದೇವರ ಒಂದು ಸ್ವಭಾವ. So he is telling that because the character of God is this, I sit and praise, I sing and give thanks to Him because He is slow to anger, He is rich in love, He is so compassionate, His glorious moments are the work of His hand. ಆದ್ದರಿಂದಲೇ ನಾನು ದೇವರ ಎಲ್ಲಾ ಸ್ವಭಾವಗಳು ಇರುವುದರಿಂದಲೇ ನಾನು ಆತನಿಗೆ ಸ್ತೋತ್ರ ಮಾಡುವವನಾಗಿದ್ದೇನೆ. In Psalms 145, I love verse 9. 145ನೇ 9ನೇ ವಚನ ನನಗೆ ತುಂಬಾ ಇಷ್ಟ. Can someone read and afterwards every one of us is going to read. ಒಬ್ರು ಯಾರೋ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಯೆಹೋವನು ಸರ್ವೋಪಕಾರಿಯು ಯೆಹೋವನು ಸರ್ವೋಪಕಾರಿಯು ತಾನು ನಿರ್ಮಿಸಿದವರನ್ನೆಲ್ಲ
ನಿರ್ಮಿಸಿದವರಿಗೆಲ್ಲವನ್ನು ಕರುಣಿಸುವಾತನು ಆಗಿದ್ದಾನೆ. This is the wonderful song of universal praises to our holy God. ನಾವು ಪರಿಶುದ್ಧ ದೇವರಿಗೆ ಲೋಕದ ಎಲ್ಲಾ ಕಡೆ ಸ್ತೋತ್ರ ಮಾಡುವಂತೆ ಈ ಒಂದು ವಚನವಾಗಿದೆ. The Lord is good to all people. ಎಲ್ಲರಿಗೂ ದೇವರು ಒಳ್ಳೆಯವನಾಗಿದ್ದಾನೆ. He is, he did not, you know, the Jewish people, they were very protective of their own. ಆ ಯಹೂದ್ಯರಿಗೆ ತಮ್ಮನ್ನು ತಾವೇ ಅವರು ಮುಚ್ಚಿಕೊಳ್ತಾ ಇದ್ರು. They don't, they, even if they get married outside of the Jewish system, they must become Jewish people. ಯಹೂದ್ಯರು ಬಿಟ್ಟು ಬೇರೆಯವರ ಮದುವೆ ಮಾಡ್ಕೊಂಡ್ರೆ ಅವರು ಸಹ ಆಗ್ಬೇಕು. So they were very protective of the nation Israel. They are very protective of their Jewishness, their caste and their creed. They were very protective. ಅವರು ತಮ್ಮ ಒಂದು ಜನರ ಕುರಿತಾಗಿ ಅವರ ಒಂದು ಜಾತಿ ಆ ಧರ್ಮದ ಕುರಿತಾಗಿ ಬಹಳವಾಗಿ ಆ ಒಂದು ಕಾಪಾಡಿಕೊಳ್ತಾ ಇದ್ರು. But David is telling 3000 years before we are here, he is telling he is compassionate to all people on earth. 3 ವರ್ಷ ಮುಂಚಿತವಾಗಿ ದಾವೀದನು ಹೇಳ್ತಾನೆ ನಮ್ಮ ದೇವರು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆ. In other words, whatever Paul spoke that in Christ there is no male, no female, no rich, no poor, no Gentile, no Jewish, that we are all same in the Lord Jesus Christ. David has spoken this even before 2000 years before Paul, apostle. ಪೌಲನು ಹೇಳುವ ಹಾಗೆ ಕ್ರಿಸ್ತನಲ್ಲಿ ಯಾವ ಭೇದ ಭಾವವಿಲ್ಲ, ಧನಿಕನಾಗ್ಲಿ ಬಡವನಾಗ್ಲಿಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿಲ್ಲ, ದಲಿತನಾಗ್ಲಿ ಬಡವನಾಗ್ಲಿ ಯಹೂದ್ಯನಾಗ್ಲಿ ಅನ್ಯನಾಗ್ಲಿಲ್ಲ, ಯಾರು ಎಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ ಅಂತ ಹೇಳೋದನ್ನ ಈ ದಾವೀದನು 3 ವರ್ಷ 7 ವರ್ಷ ಮುಂಚೆನೇ ಹೇಳಿದ್ದಾನೆ. Do you believe that God created you? ನೀವು ನಂಬ್ತೀರಾ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಎಂದು? He is telling that God is compassionate to all he made. ಆತನು ಮಾಡಿದಂತ ಎಲ್ಲವುಗಳಿಗೆ ಮೇಲೆ ಆತನು ಕರುಣೆ ಉಳ್ಳವನಾಗಿದ್ದಾನೆ. So David is telling that when I sit and praises to God, that I include not only the nation I am ruling, I am including the entire world. My kingdom is of God's kingdom. I am only a representative of God's kingdom here, the David kingdom here. That when I sit in Israel, I think about the universal love and compassion of God. ದಾವೀದನು ಅಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ಅದು ಆ ಒಂದು ಇಸ್ರೇಲ್ ಜನಕ್ಕೆ ಮಾತ್ರವಲ್ಲ ಎಲ್ಲರಿಗೂ ಸಹ ಆತನು ನೆನೆಸುವವನಾಗಿ ಎಲ್ರಿಗೂ ದೇವರಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ ನೆನೆಸುವವನಾಗಿ ಆತನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. In verse 10 he put a condition, but who can exalt you? Only faithful people. 10ನೇ ವಚನದಲ್ಲಿ ಒಂದು ನಿಬಂಧನೆ ಇದೆ, ಯೆಹೋವನೇ ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ನಿನ್ನ ಭಕ್ತರು ಮಾತ್ರ ನಿನ್ನನ್ನು ಕೊಂಡಾಡುವರು. Only those who believe is able to praise God. ಯಾರೆಲ್ಲ ದೇವರ ಭಕ್ತರಾಗಿದ್ದಾರೆ ಅವರು ಮಾತ್ರ ಕೊಂಡಾಡೋಕೆ ಸಾಧ್ಯ. I'm telling again and again, imagine 3000 years before you are here, David is telling that all those who are believing in God will be 3000 ವರ್ಷ ಮುಂಚಿತವಾಗಿ ದಾವೀದನು ಯಾರೆಲ್ಲ ನಂಬುತ್ತಾರೋ ಅವರನ್ನು ಕೊಂಡಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. So unless I tell you how you will believe, ನಾನು ಹೇಳಿದ ಹೊರತು ನೀವು ಯಾವ ರೀತಿಯಾಗಿ ನಂಬ್ತೀರಾ? Imagine that David made a mission possible to the universal brotherhood of Jesus, brotherhood, so that he comes and tell that if you believe, you will exalt God. ಆಗಲೇ ಆತನು ಹೇಳ್ತಾನೆ ನೀನು ನಂಬುವುದಾದರೆ ನೀನು ದೇವರನ್ನ ಕೊಂಡಾಡುತ್ತೀನಿ. And in verse 11, he is surrendering his kingship to Jesus, to God. 11ನೇ ವಚನದಲ್ಲಿ ದೇವರಿಗೆ ಆತನು ತನ್ನ ರಾಜ್ಯವನ್ನು ಒಪ್ಪಿಸಿಕೊಡ್ತಾ Can ಇದ್ದಾನೆ. someone read? ಅವರು ನಿನ್ನ ರಾಜ್ಯದ ಮಹತ್ವವನ್ನು ಪ್ರಸಿದ್ಧಿಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. He is telling to God that no longer anybody will speak about David, but they will speak about your kingdom. ಇನ್ನು ಮುಂದೆ ಯಾರು ದಾವೀದನ ರಾಜ್ಯದ ಕುರಿತಾಗಿ ಮಾತಾಡಲ್ಲ, ಇನ್ನು ಮುಂದೆ ನಿನ್ನ ಒಂದು ರಾಜ್ಯದ ಕುರಿತಾಗಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. And verse 12. 12ನೇ ವಚನ ನೋಡಿ, ಹೀಗೆ ಮಾನವರು ನಿನ್ನ ಸೂರ್ಯ ಕೃತ್ಯಗಳನ್ನು ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲಾಂತರಕ್ಕೂ ಇರುವುದು. Look at the praises to God. ದೇವರಿಗೆ ಎಂತ ಸ್ತೋತ್ರ ಮಾಡ್ತಾನೆ ದಾವೀದನು ನೋಡಿ. He is telling that my kingdom will end, ನನ್ನ ಒಂದು ರಾಜ್ಯ ಮುಗಿದೋಗುತ್ತೆ, but your kingdom will be there. ಅದು ನಿನ್ನ ರಾಜ್ಯ ಯಾವಾಗಲೂ ಇರ್ತದೆ, And your kingdom will be an everlasting kingdom. ನಿನ್ನ ರಾಜ್ಯ ಶಾಶ್ವತವಾಗಿದೆ. And all people on this earth will praise and speak about your mighty word. ಈ ಲೋಕದ ಎಲ್ಲಾ ಒಂದು ಜನಗಳು ಸಹ ನಿನ್ನ ಆಳ್ವಿಕೆ ಕುರಿತಾಗಿ ಅವರು ವರ್ಣಿಸಿ ಕೊಂಡಾಡುತ್ತಾರೆ, ಹೊಗಳ್ತಾರೆ. And not only he is saying that through all generations. ಎಲ್ಲಾ ಒಂದು ಸಂತತಿಯ ಮೂಲಕ ಮಾತ್ರ ಅಲ್ಲ, My generation, my responsibility. ನನ್ನ ಒಂದು ಸಂತತಿ ನನ್ನ ಒಂದು ಜವಾಬ್ದಾರಿ. Do you have a responsibility to your generation?
ನಿಮ್ಮ ಒಂದು ಸಂತತಿಗೆ ನಿಮಗೆ ಜವಾಬ್ದಾರಿ ಇದೆಯೋ? Are you dreaming about, like David saying that, in the years to come, in generation to come, one generation to another generation, the God's name will be honored and glorified. He will praise us. ದಾವಿದನ ಹಾಗೆ ನೀವು ಸಹ ನನ್ನ ಒಂದು ಮುಂದಿನ ಸಂತತಿಗಳು ಆ ಭವಿಷ್ಯದಲ್ಲಿ ಮುಂದೆ ಎಲ್ಲಾ ಸಂತತಿಗಳು ಸಹ ದೇವರನ್ನ ಮಹಿಮೆಪಡಿಸ್ತಾ ದೇವರನ್ನ ನಂಬುತ್ತಾರೆ ಎಂಬ ಒಂದು ಕನಸು ಅಥವಾ ನಂಬಿಕೆ ನಿಮಗಿದೆಯೋ? 3 things we learned. 3 ಕಾರ್ಯಗಳನ್ನ ನಾವು ಕಲಿತಿದ್ದೇವೆ. In Psalm 145 we learned that there is a personal praises to God. 145ರಲ್ಲಿ ಮೊದಲನೇದಾಗಿ ನಾವು ವೈಯಕ್ತಿಕವಾಗಿ ನಾವು ಕೊಡುವಂತಹ ಒಂದು ಸ್ತೋತ್ರಗಳು, There is a corporate praises to God. ಸೇರಿ ಬಂದು ನಾವು ಮಾಡುವಂತಹ ಒಂದು ಸ್ತೋತ್ರಗಳು, And there is a universal praises to God. ಸಾರ್ವತ್ರಿಕವಾಗಿ ನಾವು ಸ್ತೋತ್ರ ಮಾಡುವಂತದ್ದು ದೇವರು. Can you influence a universe? ನೀವು ನಿಮ್ಮಲ್ಲಿರುವಂತಹ ಈ ಒಂದು ಭೂಮಂಡಲವನ್ನೇ ನೀವು ಪ್ರೇರಣೆ ಮಾಡಕ್ಕಾಗುತ್ತಾ? You can, because if David can influence the universe even before the aircraft was created. ಏಕಬರ ಮುಂಚಿತವಾಗಿ ದಾವೀದನು ಅವನು ಸಾರ್ವತ್ರಿಕವಾಗಿ ಒಂದು ಪ್ರೇರಣೆ ಮಾಡಬಹುದಂದ್ರೆ, Even before the internet and technology was created. ಟೆಕ್ನಾಲಜಿ ತಂತ್ರಜ್ಞಾನ ಮತ್ತೆ ಇಂಟರ್ನೆಟ್ ಬರ ಮುಂಚಿತವಾಗಿ ದಾವೀದನು ಮಾಡಿದಾನೆ ಅಂದ್ರೆ, He believed that the universal people in all the earth will praises to God. ಲೋಕದ ಎಲ್ಲಾ ಜನಗಳು ದೇವರಿಗೆ ಸ್ತೋತ್ರ ಮಾಡ್ತಾರೆ ಎಂದು ಆತನು ಮೊದಲೇ ಕನಸು ಕಂಡಿದ್ದೆ ನಂಬಿರುವನಾದ್ರೆ, Can you surrender your majesty to the King Christ majesty? ತನ್ನ ಒಂದು ರಾಜ್ಯವನ್ನ ಮಾತನೇ ದೇವರಿಗೆ ಒಪ್ಪಿಸಿಕೊಟ್ಟವನಾದ್ರೆ ನೀವು ಸಹ ಇದಕ್ಕೆ ಒಪ್ಪಿಸಿಕೊಡುತ್ತೀರೋ? Can you surrender your kingdom to God's kingdom? ನಿಮ್ಮ ರಾಜ್ಯವನ್ನ ದೇವರಿಗೆ ಒಪ್ಪಿಸಿಕೊಡ್ತೀರೋ? Why did David speak about this? ಯಾಕೆ ದಾವೀದ ಇದರ ಕುರಿತಾಗಿ ಮಾತಾಡ್ತಾನೆ? In which lineage Jesus came? ಯಾರ ಒಂದು ಸಂತತಿಯಲ್ಲಿ ಯೇಸು ಕ್ರಿಸ್ತನು ಬಂದನು? ಯಹೂದ ಕೂಡ, ದಾವೀದ. Family. I'm not talking about the caste. I'm talking about the family. ಗೋತ್ರ ಕೇಳ್ತಾರೆ, ನಾನು ಕುಟುಂಬ ಕೇಳ್ತಾನೆ. In which family Jesus was born? ಯೇಸು ಕ್ರಿಸ್ತನು ಯಾವ ಕುಟುಂಬದಲ್ಲಿ ಹುಟ್ಟಿದನು? ಇಲ್ಲ, ಅವ್ರ ಕೆಲಸ ಏನ್ ಕೆಲಸ ಅಂತ ಕೇಳ್ತಾ ಇಲ್ಲ. Yes. So he was called that in the announcement to Mary is in the family of David. ಮರ್ಯಾದ ಬಂದು ದೂತನ ಹೇಳ್ಬೇಕಾದ್ರೆ ದಾವೀದನ ಮನೆತನದಲ್ಲಿ ಅಂತ ಹೇಳ್ತಾನೆ. So God selected the family member from the David. ದಾವೀದನ ಕುಟುಂಬದ ದೇವರು ಆರಿಸಿಕೊಂಡು, And the kingdom of David at that time was come to close. ದಾವೀದನ ಒಂದು ರಾಜ್ಯವು ಆ ಕಾಲದಲ್ಲಿ ಮುಗಿದೋಗಿತ್ತು ಯೇಸು ಕ್ರಿಸ್ತನು ಹುಟ್ಟಬೇಕಾದ್ರೆ. 1000 years before Jesus came, his kingdom came to an end. 1000 ವರ್ಷಕ್ಕೆ ಮುಂಚೆ ಯೇಸು ಕ್ರಿಸ್ತನ ಬರೋದಕ್ಕೆ ಮುಂಚಿತವಾಗಿ ಆ ದಾವೀದನ ರಾಜ್ಯ ಮುಚ್ಚೋಗಿತ್ತು, ಅಂದ್ರೆ ಮುಗಿದೋಗಿತ್ತು. But the praises he sang, the testimony he gave, he started again with Jesus Christ. ಆ ಒಂದು ಸ್ತೋತ್ರ ಮಾಡುವಂತದ್ದು ಅದು ಯೇಸು ಕ್ರಿಸ್ತನ ಮೂಲಕ ಪ್ರಾರಂಭ ಆಯ್ತು ತಿರುಗಿ. So whatever David says that my kingdom will end, his kingdom will start. ದಾವೀದ ಹೇಳ್ತಾ ನನ್ನ ರಾಜ್ಯ ಮುಗಿದೋಗುತ್ತೆ, ನಾನು ಯೇಸು ಕ್ರಿಸ್ತನ ದೇವರ ರಾಜ್ಯ ಪ್ರಾರಂಭ ಆಗುತ್ತೆ. And he said that his kingdom will be splendor and it will live forever. It will be generation after generation. ಆ ಒಂದು ಸಂತತಿ, ಆ ಒಂದು ರಾಜ್ಯ ಹೇಗಿರ್ತಂತೆ, ಅದು ಸಂತತಿ ಹೇಗಿರ್ತದೆ, ಅದು ಮುಗಿದು ಹೋಗದೇ ಇರುವಂತದ್ದು, ಅದು ನಿತ್ಯವೂ ಇರುವಂತದ್ದು ಅಂತ ಹೇಳ್ತಾನೆ. And we are people in the kingdom of God. ದೇವರ ರಾಜ್ಯ ನಾವೆಲ್ಲರೂ ಜನಗಳಾಗಿದ್ದೇವೆ. So he dreamt about this 3000 years before Jesus. ಇದರ ಕುರಿತಾಗಿ ಆತನು 1000 years before Jesus came. 1000 ವರ್ಷ ಯೇಸು ಕ್ರಿಸ್ತನ ಬರುವ ಮುಂಚಿತವಾಗಿ 1000 ವರ್ಷ ಆತನು ಕನಸು ಕಂಡಿದ್ದನು. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರ Think about God. ಯೇಸು ಕ್ರಿಸ್ತ ದೇವರ ಕುರಿತಾಗಿ ಯೋಚನೆ ಮಾಡಿ. David never thought about his kingship. ದಾವೀದ ತನ್ನ ಒಂದು ರಾಜ್ಯದ ಕುರಿತಾಗಿ ಯೋಚನೆ ಮಾಡಿ. He never worried about how many years he is going to rule. ಎಷ್ಟು ವರ್ಷ ಆತನು ರಾಜ್ಯನಾಗಿರ್ತಾನೆ ಯೋಚನೆ ಮಾಡಲಿಲ್ಲ. He did not worry about how many people will respect and honor him as a majesty. ಎಷ್ಟು ಜನ ರಾಜನಾಗಿ ಆತನಿಗೆ ಮರ್ಯಾದೆ ಕೊಡ್ತಾರೆ, ಆತನನ್ನ ಗಣಪಡಿಸ್ತಾ ಅಂತ ಯೋಚನೆ ಮಾಡಲಿಲ್ಲ. He was only constantly thinking and meditating upon the kingdom of God to be coming in Jesus Christ. ಯಾವಾಗಲೂ ಯೇಸು ಕ್ರಿಸ್ತನಲ್ಲಿ ಬರುವಂತಹ ದೇವರ ರಾಜ್ಯದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದನು. He dreamt about the generation to come. ಆ ಒಂದು ಸಂತತಿ ಬರುವುದಕ್ಕಾಗಿ ಆತ ಕನಸು ಕಂಡಿದ್ದನು. He also dreamt about the universal praises to our holy God. ನಾವು ಪರಿಶುದ್ಧ ದೇವರಿಗೆ ಮಾಡುವಂತಹ, ಎಲ್ಲರೂ ಸೇರಿ ಮಾಡುವಂತಹ ಒಂದು ಸ್ತೋತ್ರವನ್ನ ಯೋಚನೆ ಮಾಡ್ತಾ ಇದ್ದನು. Can you have a dream for your children, your family and your generation? ನಿಮ್ಮ ಒಂದು ಮಕ್ಕಳಿಗೆ, ಕುಟುಂಬಕ್ಕೆ, ಬರುವಂತ ಸಂತತಿಗೆ ನಿಮಗೆ ಕನಸುಗಳಿದೆಯೋ? Can you foresee 100 years from now to tell that I am going to influence today so that in 100 years they will sing praises to holy God?
ನಾನು ಈಗ ನನ್ನ ಮಕ್ಕಳಿಗೆ ಸಂತತಿಗೆ ನಾನು ಪ್ರೇರಣೆ ಕೊಡ್ತೇನೆ, ಆಗ 100 ವರ್ಷಗಳಾದ ನಂತರ ಸಹ ಆ ಸಂತತಿಯವರು ದೇವರಿಗೆ ಸ್ತೋತ್ರ ಮಾಡ್ತಾರೆ ಎಂಬ ಒಂದು ಕನಸು ನಂಬಿಕೆ ನಿಮ್ಗಿದೆಯೋ? Pray for your children and their children and tell to them that, Lord, my children and their children, I want them to praise God and honor and worship you, Lord. ನನ್ನ ಮಕ್ಕಳಿಗೆ ಹೇಳ್ತೇನೆ, ಅವರು ಇನ್ನೊಮ್ಮೆ ಅವ್ರ ಮಕ್ಕಳಿಗೆ ಹೇಳ್ತಾರೆ, ಅದೇ ರೀತಿಯಾಗಿ ನಿನ್ನ ಸ್ತೋತ್ರವನ್ನ ಸಂತತಿ ಹೇಳುತ್ತದೆ. Dream about it. ಆ ರೀತಿಯಾಗಿ ಕನಸು ಕಾಣ್ರಿ. When we go from this place, ಈ ಜಾಗ ಬಿಟ್ಟು ಹೋಗ್ಬೇಕಾದ್ರೆ take this universal message. ಇಲ್ಲಿಂದ ಸಾರ್ವತ್ರಿಕವಾಗಿರುವಂತಹ ಈ ಸಂದೇಶವನ್ನು ತೆಗೆದುಕೊಂಡು ಹೋಗಿ, Lord, I am going to influence my generation, ಈ ಒಂದು ಸಂತತಿಯ ನಾನು ಪ್ರೇರಣೆ ಮಾಡ್ತೀನಿ ದೇವ್ರೆ, so that they will influence next generation. ಅವರು ಮುಂದೆ ಬರುವಂತಹ ಸಂತತಿಯನ್ನ ಪ್ರೇರಣೆ ಮಾಡ್ತಾರೆ. So therefore I dream about the praising God forever and ever in the universal kingdom. ನಾನು ನಿತ್ಯವೂ ಇರುವಂತಹ ಆ ಒಂದು ರಾಜ್ಯದಲ್ಲಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ ಇರ್ತೇನೆ. Lord, bless us, Lord, to do this in Jesus' name. ಇದನ್ನ ಮಾಡುವುದಕ್ಕೆ ನಮ್ಮನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ. ಎಲ್ಲರೂ ನಿಂತ್ಕೋಣ. ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲವೆಲ್ಲರೊಂದಿಗೂ ಇರಲಿ. Praise the Lord. Let Jesus bless you according to today's message.